ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವೇದಾಂ ವರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿಃ ಮುನಿಪುಂಗವಂ. ಕಲ್ಯಾಣಾನಾಂ ನಿಧಾನಂ ಕಲಿಮಲಮಥನಂ ಪಾವನಂ ಪಾವನಾನಾಂ ಪಾಥೇಯಂ ಯನ್ಮುಮುಕ್ಷೋಃ ಸಪದಿ ಪರಪದ ಪ್ರಾಪ್ತಯೇ ಪ್ರಸ್ಥಿತಸ್ಯ ವಿಶ್ರಾಮಸ್ಥಾನಮೇಕಂ ಕವಿವರವಚಸಾಂ ಜೀವನಂ ಸಜ್ಜನಾನಾಂ ಬೀಜಂ ಧರ್ಮದ್ರುಮಸ್ಯ ಪ್ರಭವತು ಭವತಾಂ ಭೂತಯೇ ರಾಮನಾಮ. ಬೀಜಂ ಧರ್ಮದ್ರುಮಸ್ಯ ಪ್ರಭವತು ಭವತಾಂ ಭೂತಯೇ ರಾಮನಾಮ. ಆರಾಮಃ ಕಲ್ಪವೃಕ್ಷಾಣಾಂ ವಿರಾಮಃ ಸಕಲಾಪದಾಂ ಅಭಿರಾಮಸ್ತ್ರಿಲೋಕಾನಾಂ ರಾಮಃ ಶ್ರೀಮಾನ್ ಸನಃ ಪ್ರಭುಃ. ರಾಮಃ ಶ್ರೀಮಾನ್ ಸನಃ ಪ್ರಭುಃ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ಪ್ರಣತ ರಾಕ್ಷಸಾಂತಕಂ. ಗೋಷ್ಪದೀಕೃತವಾರಾಶಿಂ ಮಶಕೀಕೃತರಾಕ್ಷಸಂ ರಾಮಾಯಣ ಮಹಾಮಾಲಾರತ್ನಂ ವಂದೇ ನೀಲಾತ್ಮಜಂ. ರಾಮಾಯಣ ಮಹಾಮಾಲಾರತ್ನಂ ವಂದೇ ನೀಲಾತ್ಮಜಂ. ರಾಮಾಯಣ ಮಹಾಮಾಲಾರತ್ನಂ ವಂದೇ ನೀಲಾತ್ಮಜಂ. ಪೂಜ್ಯರಾದ ಉಭಯ ಶ್ರೀಗಳವರ ಪದದ್ವಂದ್ವಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಎರಗ್ತಾ ಇದ್ದೇನೆ. ನನ್ನ ಮತ್ತು ನಿಮ್ಮೆಲ್ಲರ ಬುದ್ಧಿ ಗುಹೆಯನ್ನು ಪ್ರಚೋದಿಸ್ತಾ ಇರುವಂತಹ ಶ್ರೀರಾಮ ಎನ್ನುವಂತಹ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ, ಈ ದಿನದ ಪಾತ್ರವಾದಂತಹ ಆಂಜನೇಯನ ವ್ಯಕ್ತಿತ್ವವನ್ನು ಕುರಿತು ಪರಿಕ್ರಮ ಮಾಡೋದಕ್ಕೆ ಮುಂದಾಗ್ತಾ ಇದ್ದೇನೆ. ಸಾಮಾನ್ಯವಾಗಿ ಧ್ಯಾನ ಶ್ಲೋಕದಲ್ಲಿ ನಾನು ಆವಾಗ ಹೇಳ್ತಾ ಇದ್ದೇನೆ ಒಂದು ಶ್ಲೋಕವನ್ನು, ಅದು ಆಂಜನೇಯನಿಗೆ ಸಂಬಂಧಪಟ್ಟಿದ್ದು. ಗೋಷ್ಪದೀಕೃತವಾರಾಶಿಂ ಮಶಕೀಕೃತ ರಾಕ್ಷಸಂ ರಾಮಾಯಣ ಮಹಾಮಾಲಾ ರತ್ನಂ ವಂದೇ ಅನಿಲಾತ್ಮಜಂ ಅಂತ. ಏನು ಈ ಶ್ಲೋಕದ ಅರ್ಥ ಅಂದರೆ, ಆಂಜನೇಯ ಶತಯೋಜನ ವಿಸ್ತೀರ್ಣವಾದಂತಹ, ಯೋಜನ ಅಂದರೆ ಸುಮಾರಾಗಿ ಒಂದು ಯೋಜನೆಗೆ 3 ಕಿಲೋಮೀಟ್ರ್ ಅಂತ ಇಟ್ಕೊಳ್ಳಿ. ಅಂದರೆ ಅದನ್ನು ನಾವು ಶತಯೋಜನ ಅನ್ನೋದನ್ನು ನಮ್ಮ ಭಾಷೆಗೆ ಅನುವಾದ ಮಾಡಿಕೊಂಡ್ರೆ ಸುಮಾರು 300 ಮೈಲಿನಷ್ಟು ವಿಸ್ತೀರ್ಣವಾದಂತಹ ಸಮುದ್ರವನ್ನು ಆಂಜನೇಯ ದಾಟಿ ಲಂಕೆಗೆ ಹೋದ. ಇದನ್ನು ಕವಿ ಹೇಳ್ತಾನೆ, ಆಂಜನೇಯ ಸಮುದ್ರವನ್ನು ದಾಟುವಾಗ ಅವನಿಗೆ ಸಮುದ್ರ ಹೇಗಿತ್ತು ಕೇಳಿದರೆ, ಗೋಷ್ಪದೀಕೃತ ವಾರಾಶಿಂ. ವಾರಾಶಿ ಅಂದರೆ ಸಮುದ್ರ. ಅದು ಈ ಮಳೆಗಾಲದಲ್ಲಿ ಮಣ್ಣಿನ ರಸ್ತೆಯಲ್ಲಿ ಹಸು ಹೆಜ್ಜೆಯನ್ನು ಇಟ್ಟರೆ
ಆ ಹೆಜ್ಜೆ ಒಳಗಡೆಗೆ ನೀರು ತುಂಬಿಕೊಂಡಿರ್ತದಲ್ಲ ನಿಮ್ಮ ದೃಷ್ಟಿಯಲ್ಲಿ, ಅದು ಎಷ್ಟು ಚಿಕ್ಕದಾಗಿ ಕಾಣುತ್ತೋ ಅವನಿಗೆ ಆ ಸಮುದ್ರ ಅಷ್ಟು ಚಿಕ್ಕದಾಗಿ ಕಂಡಿತಂತೆ. ಅಂದರೆ ಒಂದು ಹಸುವಿನ ಪಾದದಲ್ಲಿ ನೀರು ತುಂಬಿಟ್ರು ಎಷ್ಟೋ ಅಷ್ಟು ಪ್ರಮಾಣದಲ್ಲಿ ಅವನಿಗೆ ಅನುಭವಕ್ಕೆ ಬಂದಿತ್ತು. ಹಾಗಾಗಿ ಗೋಷ್ಪದೀಕೃತವಾರಾಶಿಂ ಅಂತ. ಅದಾದ್ಮೇಲೆ ಲಂಕೆಗೆ ಹೋದ. ಇವನಾಗಿ ಯುದ್ಧ ಮಾಡ್ಲಿಕ್ಕೆ ಹೋಗಲಿಲ್ಲ, ಮೊದಲು ರಾಕ್ಷಸರ ಮೇಲೆ ಇವನಾಗಿ ಬೀಳ್ಲಿಕ್ಕೆ ಹೋಗಲಿಲ್ಲ. ಬಂದವರನ್ನ ಆಚೆ ಈಚೆ ಹಿಂಗೆ ಮಾಡಿ ಹೊಡೆದು ಹಾಕಿದ. ಅದನ್ನು ಆ ಧ್ಯಾನ ಶ್ಲೋಕ ಹೇಳುತ್ತೆ, ಮಶಕೀಕೃತ ರಾಕ್ಷಸಂ ಅಂತ. ತುಂಬ ಸೊಳ್ಳೆ ಜಾಸ್ತಿ ಆದಾಗ ನಾವು ಬ್ಯಾಟ್ ತೊಗೊಂಡು ಹಿಂಗೆ ಹೊಡಿತೇವಲ್ಲ, ಪಟ್ ಪಟ್ ಅಂತ ಶಬ್ದ ಬರುತ್ತಲ್ಲ, ಒಂದೊಂದ್ಸಲ ತಿರುಗಿದಾಗ 8-10 ಸೊಳ್ಳೆಗಳು ಏನಾಗ್ತವೆ, ಸತ್ತೋಗ್ತವೆ. ಹಾಗೆ ಈ ರಾಕ್ಷಸರೆಲ್ಲ ಸೊಳ್ಳೆಗಳು ಸತ್ತ ಹಾಗೆ ಸತ್ತು ಹೋದವು. ಅದಾದ್ಮೇಲೆ ರಾಮಾಯಣ ಮಹಾಮಾಲಾ ರತ್ನಂ. ರಾಮಾಯಣದಲ್ಲಿ ಬರುವಂಥ ಎಲ್ಲ ಪಾತ್ರಗಳನ್ನು ಜೋಡಿಸ್ತಾ ಹೋದರೆ ಅದು ಒಂದು ಮಾಲೆ ಆಗತ್ತೆ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಎಲ್ಲ ವ್ಯಕ್ತಿಗಳನ್ನು ಸಹ ಒಂದೊಂದು ಮಣಿ ಅಂತ ಅಂದ್ಕೊಂಡು ಭಾವಿಸಿಕೊಂಡು ಆ ವ್ಯಕ್ತಿಗಳದ್ದೇ ಒಂದು ಮಾಲೆಯನ್ನು ಮಾಡಿ, ಈ ಮಾಲೆ ಮಾಡಿದಾಗ ಮಾಲೆಯ ಮಧ್ಯದಲ್ಲಿ ಒಂದು ಮಧ್ಯಮಣಿ ಇರಬೇಕೇ ಬೇಡವೋ? ಮುಖ್ಯಮಣಿ ಹಾಗಂದ್ರೆ ಅರ್ಥ ಆಗೋದಿಲ್ಲ. ಪೆಂಡೆಂಟ್ ಅಂತ ಹೇಳಿದ್ರೆ ಬಹಳ ಬೇಗ ಅರ್ಥ ಆಗ್ತದೆ. ಆ ಮಾಲೆಗೆ ಒಂದು ಪೆಂಡೆಂಟ್ ಬೇಕಲ್ವಾ? ಆ ಪೆಂಡೆಂಟ್ ಯಾವುದು ಕೇಳಿದ್ರೆ ಆಂಜನೇಯ. ರಾಮಾಯಣ ಮಹಾಮಾಲಾ ರತ್ನಂ ವಂದೇ ಅನಿಲಾತ್ಮಜಂ. ಹೀಗೆ ಯಾವನಿಗೆ ಸಮುದ್ರವೇ ಗೋಷ್ಪದಿ ಆಯಿತೋ, ಅದಾದ್ಮೇಲೆ ಸೊಳ್ಳೆಗಳೆಲ್ಲ ರಾಕ್ಷಸರೆಲ್ಲ ಸೊಳ್ಳೆಗಳಂತ ಆದವು, ಯಾವನು ರಾಮಾಯಣ ಎನ್ನುವಂಥ ಈ ಪಾತ್ರಗಳ ಮಹಾಮಾಲೆಯಲ್ಲಿ ಮಧ್ಯಮಣಿಯಾಗಿದ್ದಾನೋ ಅಂತಹ ವಾಯು ಸಂಜಾತನಾದಂಥ ಆಂಜನೇಯನನ್ನು ನಾನು ನಮಸ್ಕರಿಸ್ತೇನೆ ಎನ್ನುವಂಥದ್ದು. ಒಂದು ಶ್ಲೋಕದಲ್ಲಿ ಎಷ್ಟೆಲ್ಲ ಅರ್ಥ ಹೇಳ್ತಾರೆ ನೋಡಿ. ಹೀಗೆ ಇಡೀ ಆಂಜನೇಯನ ವ್ಯಕ್ತಿತ್ವ ಅದರೊಳಗುಂಟು. ಅಂದರೆ ರಾಮಾಯಣದಲ್ಲಿ ಬರುವಂಥ ಎಲ್ಲ ಪಾತ್ರಗಳಿಗಿಂತಲೂ ಸಹ ಆಂಜನೇಯನೇ. ನಿಮಗೆ ಸಂಶಯ ಬರ್ಬೋದು, ಅಲ್ಲ ರಾಮ ಇದ್ದಾನಲ್ರಿ ಅಂತಂದರೆ ಖಂಡಿತವಾಗಿಯೂ ರಾಮ ಇದ್ದಾನೆ, ಇಲ್ಲ ಅಂತ ಹೇಳೋದಿಲ್ಲ. ಅದನ್ನು ಮುಂದೆ ಹೇಳ್ತೇನೆ. ಯಾಕೆ ಆಂಜನೇಯನೇ ಸಾಟಿ ಅನ್ನೋದಕ್ಕೆ ಸಂದರ್ಭ ಬರುತ್ತೆ, ಹೇಳ್ತೇನೆ. ಯಾಕೆಂದರೆ ಇವತ್ತು ಒಂದು ದಿವಸಕ್ಕೆ ಮುಗಿಯೋ ಚಿಂತನೆ ಅಲ್ಲ ಅದು, ಇನ್ನು 2-3 ದಿವಸ. ರಾಮನಿಗೆ ತನ್ನ ದೂತನ ಬಗ್ಗೆ ಎಷ್ಟು ದಿವಸ ಹೇಳಬೇಕು ಅಂತ ಅನಿಸಿಕೆ ಬರುತ್ತೋ ಅಷ್ಟು ದಿವಸ ಹೇಳ್ತೇನೆ, ಅಷ್ಟೇ, ಇನ್ನೇನಿಲ್ಲ. ಹಾಗಾಗಿ ಅಂತಹ ಅನಿಲಾತ್ಮಜಂ, ಆ ವಾಯುಪುತ್ರನಾದಂಥ ಆಂಜನೇಯನನ್ನು ನಮಸ್ಕರಿಸುತ್ತಾ ಇವತ್ತಿನ ವಿಷಯಕ್ಕೆ ಮುಂದಾಗ್ತಾ ಇದ್ದೇನೆ. ಕೇಸರಿ ಎನ್ನುವಂಥ ಒಬ್ಬ ವಾನರ ಇದ್ದ, ಕೇಸರಿ ಅಂತ. ಕೇಸರಿ ಅಂದರೆ ಈ ಹೂ, ಫ್ಲವರ್ ಅಲ್ಲ, ಅವನ ಹೆಸರೇ ಕೇಸರಿ. ಸಂಸ್ಥೆಯಲ್ಲಿ ಕೇಸರಿ ಅನ್ನೋದು ತುಂಬ ಅರ್ಥಗಳಿವೆ. ಈ ಕೇಸರಿ ಎನ್ನುವಂಥ ಒಬ್ಬ ವಾನರ ವೀರ, ಅವನ ಪತ್ನಿ ಅಂಜನಾದೇವಿ ಅಂತ. ಆ ಅಂಜನಾದೇವಿಯಲ್ಲಿ ಕೇಸರಿ ಅನ್ನುವಂತಹ ಈ ವಾನರ ರಾಜನಿಂದ ವಾಯುದೇವನ ಅನುಗ್ರಹದಿಂದ ಹುಟ್ಟಿದವನು ಈ ಆಂಜನೇಯ. ಆಂಜನೇಯ ಎನ್ನುವಂತಹದ್ದು ತಾಯಿಯ ಮೂಲದಿಂದ ಬಂದಂಥ ಹೆಸರು ಅವನಿಗೆ. ಅಂಜನಾದೇವಿಯ ಮಗನಾದ್ರಿಂದ ಅವನು ಆಂಜನೇಯ ಅಂತ. ಹೀಗೆ ತಾಯಿಯ ನಿಮಿತ್ತವಾಗಿ ಬಂತು, ಹಾಗಾಗಿ ಆಂಜನೇಯ ಅಂತಾದ. ಇವನಿಗೆ ಇನ್ನೊಂದು ಹೆಸರುಂಟು, ಏನು ಅಂದರೆ ಹನುಮಾನ್ ಅಂತ. ನಾವು ಸಂಸ್ಕೃತದಲ್ಲಿ ಹನುಮಾನ್ ಅಂತ ಹೇಳಬೇಕು, ನಾವು ಕನ್ನಡದಲ್ಲಿ ಹೇಳುವಾಗ ಹನುಮಂತ ಅಂತ ಹೇಳಿಬಿಡ್ತೇವೆ. ಕನ್ನಡದಲ್ಲಿ ಅದು ವಾಸ್ತವಿಕ ಹನುಮಾನ್, ಹನುಮಂತಹ ಬಹುವಚನ ಸಂಸ್ಕೃತದ್ದು, ಆದರೂ ನಾವು ಏಕವಚನದಂತೆಯೇ ಪ್ರಯೋಗ ಮಾಡ್ತೇವೆ. ಇಲ್ಲಿ ಅದು ನಮ್ಮ ಆಡು ಭಾಷೆಗೆ ಬಂದಂಥ ಒಂದು ಕ್ರಮ. ಯಾಕೆ ಅವನನ್ನು ಹನುಮಂತ ಅಂತ ಕರೀತಾರೆ ಅಂತ. ವಾಸ್ತವಿಕ ಹನುಮಾನ್ ದೀರ್ಘ, ಆದರೆ ಹನುಮಾನ್ ಅಂತ ಹ್ರಸ್ವ ಪ್ರಯೋಗವೂ ಕಾಣುತ್ತೆ ನಮಗೆ ಅಲ್ಲಲ್ಲಿ. ಯಾಕೆ ಅವನನ್ನು ಹನುಮಾನ್ ಅಂತ ಕರೀತಾರೆ ಅಂತಂದರೆ, ಈ ಹೆಸರಿನ ಹಿಂದೆ ಒಂದು ದೊಡ್ಡ ಘಟನೆ, ಒಂದು ಪ್ರಸಂಗ ಉಂಟು. ಏನು ಅದು ಅಂತಂದರೆ, ಆಂಜನೇಯ ಹುಟ್ಟಿದ್ದು ಅದೊಂದು ಪರ್ವಕಾಲದಲ್ಲಿ. ಅಂಜನಾದ್ರಿ ಎನ್ನುವಂಥ ಪರ್ವತದಲ್ಲಿ ಅವನ ತಾಯಿಯಾದಂಥ ಅಂಜನಾದೇವಿ ಅವನಿಗೆ ಜನ್ಮವನ್ನು ಕೊಟ್ಟಳು. ಹಾಗೆ ಜನ್ಮ ಕೊಟ್ಟವಳು ಹೊತ್ತು ಮಗನ ಜೊತೆಗಿದ್ಳು. ಅಲ್ಲೇನು ಬಾಣಂತನ ಆರೈಕೆ ಮಾಡಲಿಕ್ಕೆ ಯಾರೂ ಇಲ್ಲ.
ಹಾಗಾಗಿ ಇವಳೇ ಮಗುವಿಗೆ ಹಣ್ಣು ಹಂಪಲನ್ನು ತರೋದಕ್ಕೆ ಅಂತ ಮಗುವನ್ನು ಅಲ್ಲಿಯೇ ಜಾಗದಲ್ಲೇ ಬಿಟ್ಟು ಆಚೆ ಹೋದಳು. ಅಮ್ಮ ಎಷ್ಟೊತ್ತಾದರೂ ಬರದೇ ಇರೋದ್ರಿಂದ ಈ ಮಗುವಿಗೆ ಹೊಟ್ಟೆ ಹಸಿವಿನ ಬಾಧೆ ಶುರುವಾಯಿತು. ಹಂಗಾತ ಹೀಗೆ ಮನ್ಕೊಂಡಿತ್ತು. ಆಗ ತಾನೇ ಸೂರ್ಯ ಉದಯಿಸಿ ಮೇಲಕ್ಕೆ ಬರ್ತಾ ಇದ್ದ. ನೋಡಿದ ಆ ಕೆಂಪಾದಂತಹ ಬಿಂಬ, ಓಹ್ ಇಲ್ಲಿದೆಯಲ್ಲ ಹಣ್ಣು ಅಂಥೇಳಿ ತಕ್ಷಣ ಆ ಮಗು ಮೇಲಕ್ಕೆ ಜಿಗೀತು. ಹುಟ್ಟುತ್ತಾನೆ ಇಂತಹ ಅದ್ಭುತವಾದಂಥ ಶಕ್ತಿ ಆ ಮಗುವಿಗೆ. ಹಾಗೆ ಹೋಗುವಾಗ ಏನಾಯಿತು ಅಂದರೆ, ಈ ದೇವತೆಗಳಿಗೆಲ್ಲ ಗಾಬರಿ. ಕೆಳಗಿಂದ ನೋಡೋರಿಗೆ ಈ ಆಂಜನೇಯ ಅನ್ನುವಂಥ ಪುಟ್ಟ ಮಗುವೂ ಸಹ ಇನ್ನೊಂದು ಸೂರ್ಯನಂತೆ ಪ್ರಕಾಶಮಾನವಾಗಿ ಕಾಣ್ತಿದ್ದ. ಹಾಗಾಗಿ ಇವತ್ತು ಆಕಾಶದಲ್ಲಿ ಇಬ್ಬರು ಸೂರ್ಯರು ಏಕಕಾಲದಲ್ಲಿ ಉದಯಿಸಿಬಿಟ್ಟಿದ್ದಾರೆ ಎನ್ನುವ ಹಾಗೆ ಕಾಣ್ತಿತ್ತು. ಆ ಸೂರ್ಯನ ಹತ್ರ ಈ ಸೂರ್ಯನಂತೆ ತೋರ್ತಾ ಇರುವಂಥ ಪುಟ್ಟ ಬಾಲಕ ಹೋಗ್ತಾ ಇದ್ದ. ದೇವತೆಗಳಿಗೆ ಒಂದು ರೀತಿಯಲ್ಲಿ ಗಾಬರಿ, ಸೂರ್ಯ ಎಲ್ಲಾರು ಇವನನ್ನು ಸುಟ್ಟು ಬಿಟ್ರೆ ತನ್ನ ಪ್ರಖರವಾದ ಕಿರಣಗಳಿಂದ ಅಂತ. ಅಷ್ಟೊತ್ತಿಗೆ ಅವನ ತಂದೆಯ ಅಂಥ ವಾಯುದೇವ ಓಡೋಡಿ ಬಂದನಂತೆ. ಏನಾದರೂ ಮಾಡಿ ಸೂರ್ಯನಾರಾಯಣ ಇವನನ್ನು ಸುಡದೇ ಇರುವ ಹಾಗೆ ಪ್ರಾರ್ಥಿಸಬೇಕು, ನಾನು ಅವನಿಗೆ ಗಾಳಿ ಹಾಕಬೇಕು ಇತ್ಯಾದಿ ಅಂದ್ಕೊಂಡು ಬಂದ. ಅದೇ ಸಂದರ್ಭ ಅದೊಂದು ಪರ್ವಕಾಲ ಅಂತ ನಾನು ಹೇಳಿದೆ. ಪರ್ವಕಾಲ ಅಂದರೆ ರಾಹು ಗ್ರಹಣದ ಸಂದರ್ಭ. ಅಂದರೆ ರಾಹು ಸೂರ್ಯನನ್ನು ಕಬಳಿಸಬೇಕು ಅಂತ ಬರ್ತಾ ಇದ್ದ. ಇದೆಲ್ಲ ಪುರಾಣದ ಭಾಷೆ, ಅದಕ್ಕೆಲ್ಲ ವಿವರಣೆ ಬೇರೆ ಬೇರೆ ಉಂಟು. ಪುರಾಣದಲ್ಲಿ ಏನಿದೆಯೋ ಅದನ್ನು ಹೇಳ್ತಿದ್ದೇನೆ. ಹಾಗೆ ರಾಹು ಸೂರ್ಯನ ಕಡೆಗೆ ಬರ್ತಾ ಇದ್ದಿದ್ದನ್ನು ಅಕಸ್ಮಾತ್ತಾಗಿ ಈ ಆಂಜನೇಯ ನೋಡಿದವನು ತಕ್ಷಣ ಏನು ಮಾಡಿದ ಅಂದರೆ, ಸೂರ್ಯನನ್ನು ಬಿಟ್ಟ ಈ ರಾಹುವನ್ನೇ ಹಿಡಿಯೋದಕ್ಕೆ ಹೋದ. ತನ್ನ ಪಥವನ್ನು ತಿರುಗಿಸಿಬಿಟ್ಟ. ರಾಹು ಸ್ವಲ್ಪ ಹೆದರಿಕೊಂಡ. ಎಲ್ಲ ಗ್ರಹಚಾರವೇ, ಸೂರ್ಯ ನನ್ನ ಆಹಾರ ಆಗಬೇಕು ಇವತ್ತು, ನಾನು ಇವನನ್ನು ತಿನ್ನೋದಕ್ಕೆ ಅಂತ ಹೋದರೆ ಈ ಮಗು ನನ್ನನ್ನೇ ಹಿಡಿಯೋದಕ್ಕೆ ಬರ್ತಾ ಇದೆಯಲ್ಲ, ಯಾಕೆಂದರೆ ಅದ್ರ ಕಡೆ ಕೈಯಾಗಿ ಚಾಚ್ತಾ ಇದ್ದಾನೆ ಅವನು, ಹೀಗೆ ಎಳೆಯೋ ತರಹ. ಹಾಗಾಗಿ ರಾಹು ಗಾಬರಿಗೊಂಡ. ಅವನು ಗಾಬರಿಗೊಂಡವನು ಇದಕ್ಕೇನು ಪರಿಹಾರ ಅಂತ ಗೊತ್ತಾಗ ನೇರವಾಗಿ ದೇವಲೋಕಕ್ಕೆ ಹೋಗಿ ಇಂದ್ರನ ಹತ್ರ ಈ ತನ್ನ ತೊಂದರೆಯನ್ನು ಇಂದ್ರನ ಹತ್ರ ಹೇಳ್ಕೊಂಡ. ಇಂದ್ರ ನೇರವಾಗಿ ಐರಾವತವನ್ನು ಏರಿಕೊಂಡು ಬಂದ. ಐರಾವತವನ್ನು ಏರಿಕೊಂಡು ಅವನು ಬಂದಾಗ ಈ ಪುಟ್ಟ ಮಗು ಆಂಜನೇಯ ಐರಾವತವನ್ನೇ ಹಿಡಿಯೋದಕ್ಕೆ ಹೋದ. ಅದಕ್ಕೊಂಥರ ಸುಂಡ್ಲು ಬೇರೆ ಬೇರೆ ಥರದ್ದೆಲ್ಲ ಇತ್ತು ಅದಕ್ಕೆ. ಹಾಗಾಗಿ ಚಂದ ಕಾಣುತ್ತೆ, ಇದೊಂದು ಆಟಿಕೆ ವಸ್ತು, ಹಿಡದೆ ಬಿಡೋಣ ಅಂತ ಹೇಳಿ ಹೋದ. ಇದನ್ನು ನೋಡಿದಾಗ ಇಂದ್ರನಿಗೆ ಗಾಬರಿ ಆಯಿತು. ಗಾಬರಿಯಾಗಿ ಇದರಿಂದ ಏನಾರು ಮಾಡಿ ತಪ್ಪಿಸ್ಕೊಳ್ಬೇಕು ತಾನು ಅಂತೇಳಿ ಹಿಂದೆ ಮುಂದೆ ವಿಚಾರ ಮಾಡದೆ ನೇರವಾಗಿ ತನ್ನ ವಜ್ರಾಯುಧವನ್ನು ಆ ಮಗುವಿನ ಮೇಲೆ ಎಸೆದು ಬಿಟ್ಟ. ಕೊನೆಗೆ ಆ ವಜ್ರಾಯುಧ ಬಡಿದಾಗ ಅದಕ್ಕೆ ಇಲ್ಲಿ ಅಂದರೆ ಮಗುವಿಗೆ ಬಡೀತು. ಅದು ಬಡಿದ ತಕ್ಷಣ ಮಗು ಮುಖ ಅಡಿಗಾಗಿ ಬಿತ್ತು ನೆಲಕ್ಕೆ. ಹಾಗೆ ಬಿದ್ದಾಗ ಈ ಭಾಗ ಉಂಟಲ್ಲ, ಎಡಭಾಗದ ಈ ಭಾಗ ಅದು ನೆಲಕ್ಕೆ ಅಪ್ಪಳಿಸಿತು. ತಕ್ಷಣ ಸ್ವೆಲ್ಲಿಂಗ್ ಬಂದ್ಬಿಡ್ತು, ಊತ. ಇದಕ್ಕೆ ಸಂಸ್ಕೃತದಲ್ಲಿ ಹನು ಅಂತ ಹೆಸರು ಈ ಭಾಗಕ್ಕೆ. ಹಾಗಾಗಿ ಅವತ್ತಿನಿಂದ ಅದು ಉಬ್ಬಿದ್ದು ಹಾಗೇ ನಿಂತಿತು. ಹಾಗಾಗಿ ಹೀಗೆ ಉಬ್ಬಿದಂತಹ ಈ ಹನು ಉಳ್ಳವನಾದ್ದರಿಂದ ಅವನಿಗೆ ಏನಂತ ಹೆಸರು ಬಂತು? ಹನುಮಾನ್ ಅಂತ ಹೆಸರು ಬಂತು. ಹೀಗೆ ಅಂತ ಇದರಿಂದ ಏನಾಯಿತು ಕೇಳಿದರೆ, ಅವನ ಅಪ್ಪನಾದಂಥ ಆ ವಾಯುದೇವನಿಗೆ ಕೋಪ ಬಂತು. ಲೋಕದ ದೃಷ್ಟಿಯಲ್ಲಿ ಕೇಸರಿ ತಂದೆ ಆದರೂ ಸಹ ವಾಯುವಿನ ಅನುಗ್ರಹದಿಂದ ಹುಟ್ಟಿತ್ತಾನೆ. ನನ್ನ ಮಗನಿಗೆ ನನ್ನ ಹಾಗೆ ಒಬ್ಬ ದಿಕ್ಪಾಲಕನಂತ ನೀನು ಇಂಥ ತೊಂದರೆಯನ್ನು ತಂದಿಟ್ಟ್ಯಾ ಅಂತ ಇಂದ್ರನಿಗೆ ಹೇಳಿ, ನಿಮಗೆಲ್ಲರಿಗೂ ಚಳೆಕಾಯಿ ತಿನ್ನಿಸ್ತೇನೆ ನೋಡಿ ಇವಾಗ ಅಂತ ಹೇಳಿ ವಾಯು ಏನು ಮಾಡಿದ ಅಂದರೆ, ಪ್ರಪಂಚದಿಂದ ದೂರ ಸರಿದು ಒಂದು ಗವಿಯ ಒಳಗೆ ಹೋಗಿ ಸೇರ್ಕೊಂಡು ಬಿಟ್ಟ. ನಾನೇ ಇಲ್ದಿದ್ರೆ ಆಗ ಗೊತ್ತಾಗತ್ತೆ ನಿಮಗೆ ನನ್ನ ಬೆಲೆ ಏನು ಅಂತ, ನೋಡ್ತಾ ಇರಿ ಅಂತ ಹೇಳಿ ಸೇರ್ಕೊಬಿಟ್ಟ. ಈ ಕಡೆ ಏನಾಯಿತು, ಎಲ್ಲರಲ್ಲೂ ಸಹ ದೇಹಕ್ಕೆ ಉಸಿರೇ ಸದಾ ಆಧಾರ, ಈಗ ನಿರಾಧಾರ ಆಯಿತು. ಉಸಿರಾಟ ನಿಂತೋಯ್ತು. ಎಲ್ಲರಿಗೂ ಸಂದುಗಳಲ್ಲೂ ನೋವು. ಹಾಗಾಗಿ ಉಸಿರಾಟ ಇಲ್ಲ, ಹಾಹಾಕಾರ, ಚೀತ್ಕಾರ. ಎಲ್ಲರೂ ದೇವೇಂದ್ರನ್ನು ಬಯೋದಕ್ಕೆ ಶುರು ಮಾಡೋದು. ಇಷ್ಟಕ್ಕೂ
ಈ ಎಲ್ಲ ಅನರ್ಥಕ್ಕೂ ಯಾರು ಕಾರಣ? ನೀನೇ ಕಾರಣ ಹೀಗೆ ಅಂಥೇಳಿ. ಕೊನೆಗೆ ದೇವೇಂದ್ರ ಹೋಗಿ ಬ್ರಹ್ಮನ ಕಾಲು ಹಿಡ್ಕೊಂಡ. ಬ್ರಹ್ಮನನ್ನು ಕರ್ಕೊಂಡು ಬಂದರು. ಬ್ರಹ್ಮ ಬರೋದಕ್ಕಿಂತ ಮೊದಲೇ ಹೇಳಿದ, ನೀ ಎಲ್ಲ ಕಡೆಗೂ ಗಮನಿಸು, ಎಲ್ಲಾದರೂ ಒಂದು ಕಡೆಗೆ ವಾಯು ತನ್ನ ವಾಯುವನ್ನು ಹೊರಕ್ಕೆ ಬಿಡ್ತಾನೇ ಇರ್ತಾನೆ, ಹಾಗಾಗಿ ನೀನು ಅದನ್ನು ಗಮನಿಸು ಅಂತ ಹೇಳಿದ್ದ. ದೇವೇಂದ್ರ ಬಂದವನು ಏನು ಮಾಡೋದ, ಎಲ್ಲ ಕಡೆಗೂ ನೋಡ್ತಾ ಇದ್ದ. ಇದು ಮಧ್ಯದಲ್ಲಿ ಇದು ಒಂದು ತಮಾಷೆಯ ಕಥೆ. ನಾನು ಓದಿದ್ದು ವಾಲ್ಮೀಕಿ ರಾಮಾಯಣದಲ್ಲಿ ಇದು ಇಲ್ಲ, ಮೊದಲೇ ಹೇಳ್ಬಿಡ್ತೇನೆ. ಅಂದರೆ ಸಂದರ್ಭ ಹೇಗೆ ಬರುತ್ತೆ ಅನ್ನೋದಕ್ಕೆ ಈ ಘಟನೆ ಇಲ್ಲಿಂದ ಮುಂದಕ್ಕೆ. ಕೊನೆಗೆ ಏನಾಯಿತು, ಒಂದು ಗವಿ, ಆ ಗವಿಯ ಒಂದು ಭಾಗದಲ್ಲಿ ಒಂದು ಸಣ್ಣ ರಂಧ್ರ, ಆ ರಂಧ್ರದ ಹತ್ರ ಹೋಗಿ ನೋಡಿದರೆ ಒಂದು ಕತ್ತೆ. ಆ ಕತ್ತೆ ಆ ರಂಧ್ರಕ್ಕೆ ಸರಿಯಾಗಿ ತನ್ನ ಮೂತಿಯನ್ನು ಕೊಟ್ಟುಕೊಂಡು ಹಾಯಾಗಿ ಉಸಿರಾಡ್ತಾ ಉಂಟು. ಪ್ರಪಂಚದಲ್ಲಿ ಎಲ್ಲರೂ ಉಸಿರಾಡೋದು ಕಷ್ಟಪಡ್ತಾ ಇರುವಾಗ ಈ ಕತ್ತೆ ಮಾತ್ರ ಏನು ಮಾಡ್ತಾ ಇತ್ತು ಕೇಳಿದರೆ ಹಾಯಾಗಿ ಉಸಿರಾಡ್ತಾ ಇತ್ತು. ಆಗ ದೇವೇಂದ್ರನಿಗೆ ಗೊತ್ತಾಯಿತು, ಓಹೋ, ಇದರ ಒಳಗಡೆಗೆ ವಾಯುದೇವ ಅವಿತುಕೊಂಡು ಕುಳಿತಿದ್ದಾನೆ ಅಂಥೇಳಿ. ಈಗ ಏನು ಮಾಡಬೇಕು, ಚೆಕ್ ಮಾಡಬೇಕಲ್ಲ. ಅದಕ್ಕೋಸ್ಕರ ದೇವೇಂದ್ರ ತನ್ನ ಎರಡೂ ಕೈಯಿಂದ ಆ ಕತ್ತೆ ಕಾಲನ್ನು ಹಿಡಿದು ಅದನ್ನು ಎಳೆದೀಚೆ ಬಿಟ್ಟ. ಅವತ್ತೇ ಒಂದು ಗಾದೆ ನಿರ್ಮಾಣ ಆಯಿತು. ಕೆಲಸ ಆಗಬೇಕಿದೆ, ಎಷ್ಟೇ ದೊಡ್ಡವನಾದರೂ ಸಹ ಕತ್ತೆ ಕಾಲನ್ನು ಹಿಡಿಬೇಕು ಅಂತ. ಮಾಡಿದ ತಪ್ಪಿಗೆ ಅವನೇ ತಾನೇ ಸರಿ ಮಾಡಬೇಕು. ಅಷ್ಟೊತ್ತಿ ಬ್ರಹ್ಮ ಬಂದ. ಬ್ರಹ್ಮ ಹೋಗಿ ಅಂತೆ ದೇವತೆಗಳೆಲ್ಲ ಸೇರಿ ಆ ವಾಯುವನನ್ನು ಸ್ತೋತ್ರ ಮಾಡ್ತಾರೆ. ಯೋಚನೆ ಮಾಡಬೇಡಪ್ಪ, ದೇವತೆಗಳು ಅಂದರೆ ಇಂದ್ರ ಏನೋ ತಪ್ಪನ್ನು ಮಾಡಿಬಿಟ್ಟಿದ್ದಾನೆ, ಹಾಗಾಗಿ ನಿನ್ನ ಮಗುವಿನ ರಕ್ಷಣೆ ನಮಗೆ ಬಿಡು ಅಂತ ಹೇಳಿದ. ಸೂರ್ಯನಾರಾಯಣ ಬಂದ. ಅವನು ಹೇಳ್ತಾನೆ, ನಿನ್ನ ಮಗುವಿಗೆ ವಿದ್ಯಾಭ್ಯಾಸದ ಕಾಲ ಬಂದಾಗ ನಾನು ಅವನಿಗೆ ಪಾಠ ಹೇಳ್ತೇನೆ ಅಂದ. ಒಂದು, ಅದ್ರ ಜೊತೆಗೆ ಇನ್ನೊಂದು ಹೇಳ್ತಾನೆ ಆತ, ತನ್ನಲ್ಲಿರುವಂಥ ಮೂರನೇ ಒಂದು ಅಂಶ ತೇಜಸ್ಸನ್ನು ಈ ಮಗುವಿಗೆ ನಾನು ಈ ಕ್ಷಣದಲ್ಲಿ ಕೊಡ್ತೇನೆ ಅಂತ ಕೊಟ್ಟ. ಹಾಗಾಗಿ ಆಂಜನೇಯ ಜನ್ಮತಃ ಮಹಾ ತೇಜಸ್ವಿ, ಕಾಂಚನಾದ್ರಿ ಕಮನೀಯ ವಿಗ್ರಹಂ ಅಂತ ಅವನ ಒಂದು ಬಿರುದು ಹೀಗೆ ಅಂತ. ಅದಾದಮೇಲೆ ದೇವೇಂದ್ರ, ನಾನೇ ಇಷ್ಟೆಲ್ಲ ತಪ್ಪು ಮಾಡಿದ್ದೇನೆ, ಹಾಗಾಗಿ ಇವನಿಗೊಂದು ಸುಂದರವಾದಂಥ ಹಾರ ಹಾಕಿ ನಾನೊಂದು ಸತ್ಕಾರ ಮಾಡ್ತೇನೆ ಅಂತ ಒಂದು ಹಾರವನ್ನು ಹಾಕಿದ. ವರುಣ ಬಂದ. ವರುಣ ಬಂದವನು, ನನ್ನ ಪಾಶ, ವರುಣ ಪಾಶ ಇವನಿಗೆ ಯಾವತ್ತೂ ಕೆಲಸ ಮಾಡದೇ ಇರಲಿ, ಅಂದರೆ ನನ್ನ ಶಕ್ತಿ ಇವನ ಮೇಲೆ ಕೆಲಸ ಮಾಡೋದಿಲ್ಲ ಅಂತ ವರವನ್ನು ಕೊಟ್ಟ. ಇಂದ್ರ ಹಾರ ಹಾಕಿ ವರ ಕೊಟ್ಟ. ಅದಾದ್ಮೇಲೆ ಸೂರ್ಯನಾರಾಯಣ ಈ ರೀತಿಯಾಗಿ ವರ ಕೊಟ್ಟ. ಅದಾದಮೇಲೆ ಯಮ ಬಂದ, ಮೃತ್ಯುದೇವತೆ. ಅವನು ದಂಡಪಾಣಿ, ನನ್ನ ಯಮದಂಡ ಇವನ ಮೇಲೆ ಯಾವುದೇ ರೀತಿಯಲ್ಲೂ ಸಹ ಪ್ರಯೋಗ ಮಾಡುವುದಿಲ್ಲ, ಅಂದರೆ ಇವನು ಮೃತ್ಯು ರಹಿತನಾಗ್ತಾನೆ ಹೀಗೆ ಅಂಥೇಳಿ ಅವನು ವರವನ್ನು ಕೊಟ್ಟ. ಸಾಕ್ಷಾತ್ ಪರಮೇಶ್ವರ ಬಂದ, ಕರುಣಾಮೂರ್ತಿ. ಆತ ಹೇಳ್ತಾನೆ, ನಾನಿವನಿಗೆ ವರ ಕೊಡಬೇಕು, ಯಾಕೆಂದರೆ ಇವನು ರಾಮ ಭಕ್ತನಾಗ್ತಾನೆ, ಮುಂದೆ ದೀರ್ಘಾಯುಷಿ ಆಗಬೇಕು ಇನ್ನು ಅಂಥೇಳಿ ಎರಡೂ ಕೈ ಎತ್ತಿ ಹೇಳಿ ಆ ಪರಮೇಶ್ವರ ಅವನಿಗೆ ನೀನು ದೀರ್ಘಾಯುಷಿ ಆಗುವಂಥ ವರವನ್ನು ಕೊಟ್ಟ. ಅದಾದ ಮೇಲೆ ಸ್ವತಃ ಚತುರ್ಮುಖ ಹೇಳ್ತಾನೆ, ನನ್ನ ಬ್ರಹ್ಮಾಸ್ತ್ರ ನಿನ್ನ ಮೇಲೆ ಯಾವುದೇ ಕೆಲಸ ಮಾಡದೇ ಇರಲಿ. ಇನ್ನೇನ್ರಿ ವರ ಬೇಕು ಒಬ್ಬ ಮನುಷ್ಯನಿಗೆ? ಹುಟ್ಟುಡ್ತಾ ಇಷ್ಟೆಲ್ಲ ವರ, ಒಂದನ್ನು ಅವನು ಕೇಳಿದ್ದಲ್ಲ, ದೇವೇಂದ್ರ ತಪ್ಪು ಮಾಡಿ ಇಷ್ಟೆಲ್ಲ ವರ ಅವನಿಗೆ ಸಿಗುವ ಹಾಗೆ ಮಾಡಿದ. ಹೀಗೆ ಈ ರೀತಿಯಾಗಿ ಆಂಜನೇಯ ಜನ್ಮತಃ ಇಷ್ಟೆಲ್ಲ ಈ ವರಪ್ರಭಾವಿತನಾದ. ಅದಾದಮೇಲೆ ಏನಾಯಿತು ಕೇಳಿದರೆ, ಈ ವರದ ಪ್ರಭಾವದಿಂದ ಸಹಜವಾಗಿ ತುಂಟ ಹುಡುಗ, ಕಾಲದ್ದಕ್ಕೆ ವಾನರ ಜಾತಿಯವನು, ಎಲ್ಲೆಲ್ಲಿ ಋಷಿಮುನಿಗಳ ಆಶ್ರಮ ಇರುತ್ತೋ ಅಲ್ಲೆಲ್ಲ ಹೋಗೋದು. ಅಲ್ಲಿ ಅವರು ಹೋಮ ಮಾಡಲಿಕ್ಕೆ ಅಂತ ಇಟ್ಕೊಂಡಂತಹ ಸೃಕ್ಕು, ಸ್ರುವ, ಆಜ್ಯಸ್ಥಾಲಿ, ಚರುಸ್ಥಾಲಿ ಇವುಗಳನ್ನೆಲ್ಲ ಎತ್ತಾಕೋದು, ಆ ಕಡೆ ಈ ಕಡೆ ಎಸೆಯೋದು. ಏಕೆಂದರೆ ಮಕ್ಕಳು ನೋಡಿ, ಈ ಮಕ್ಕಳಿಗೆ ಶಬ್ದ ಮಾಡುವ ವಸ್ತುಗಳನ್ನು ಕಂಡು ಎಲ್ಲಿಲ್ಲದ ಖುಷಿ. ನೀವು ಶಬ್ದ ಮಾಡದೇ ಇರೋ ವಸ್ತುವನ್ನು ಕೊಟ್ಟರೆ ಅವ್ರು ಆಟ ಆಡೋದಿಲ್ಲ. ಹಿಂಗೊಂದು ಎಸೆದ್ರೆ ಢಣ್ ಅಂತ ಶಬ್ದ ಬರಬೇಕು. ಹಾಗೆ ಅವರು ಆಜ್ಯಸ್ಥಾಲಿಯನ್ನು, ಚರುಸ್ಥಾಲಿಯನ್ನು ಎತ್ತೋದು, ಬಿಸಾಡೋದು, ಟಣ್ ಟಣ್ ಅಂತ ಶಬ್ದ ಮಾಡಿದರೆ ಎಲ್ಲಿಲ್ಲದ ಖುಷಿ ಆಗ್ತಿತ್ತು ಇವನಿಗೆ. ಋಷಿ ಮುನಿಗಳು ಮೊದಲು ಇವನ ಚೇಷ್ಟೆಯನ್ನು ಸಹಿಸಿಕೊಂಡ್ರು.
ಕೊನೆಗೆ ಸಹಿಸ್ಲಿಕ್ಕಾಗಲಿಲ್ಲ. ಎಷ್ಟು ದಿವಸ ಅಂತ ಅವನು ಮಾಡಿದ ಈ ಚೇಷ್ಟೆಯಿಂದ, ಈ ಹುಡುಗಾಟಿಕೆಯಿಂದ ತಮ್ಮ ಸಮಯವನ್ನು ಅವರು ಅರ್ಥ ಮಾಡ್ತಾರೆ ಸರಿ ಮಾಡಿಕೊಳ್ಳೋದಕ್ಕೆ ಅಂತ. ಕೊನೆಗೆ ಒಂದು ದಿವಸ ಇವನಿಗೆ ಎಲ್ಲರೂ ಸೇರಿ ಒಂದು ಮಾತು ಹೇಳಿಬಿಟ್ರು, ಇನ್ನೇನಿಲ್ಲ, ನಿನಗೆ ಈ ದೇವತೆಗಳು ಕೊಟ್ಟಂಥ ವರವೇ ದೊಡ್ಡ ತಪ್ಪಾಗಿ ಹೋಗಿದೆ. ಹಾಗಾಗಿ ಈ ದೇವತೆಗಳಿಂದ ನೀನು ಏನೆಲ್ಲ ಶಕ್ತಿಯನ್ನು ಪಡೆದೆಯೋ ಆ ಶಕ್ತಿ ನಿನಗೆ ಸ್ಮರಣೆಗೆ ಬರದೆ ಹೋಗಲಿ, ಅದರ ವಿಸ್ಮರಣೆ ಆಗಿ ಹೋಗಲಿ ಅಂತ ಹೇಳಿ ತಕ್ಷಣ ಅಯ್ಯೋ ನಾವು ತಪ್ಪು ಮಾಡಿಬಿಟ್ವಿ ಅಂಥೇಳಿ ಮರುಕ್ಷಣದಲ್ಲಿ ಇನ್ನೊಂದು ಮಾತು ಹೇಳ್ತಾರೆ, ಯಾರಾದರೂ ನಿನ್ನ ಸಾಮರ್ಥ್ಯವನ್ನು ಶಕ್ತಿಯನ್ನು ಜ್ಞಾಪಿಸಿದರೆ ಮತ್ತೆ ಅದಷ್ಟು ಸಹ ನಿನಗೆ ಬರಲಿ, ಆಗ ನೀನು ಅತ್ಯಂತ ಬಲಾಢ್ಯನಾಗಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂಥೇಳಿ ಆ ವರವನ್ನು ಮತ್ತೆ ಕೊಟ್ಟರು. ಒಂದು ದೃಷ್ಟಿಯಲ್ಲಿ ಅವರು ಈ ರೀತಿಯಾಗಿ ಶಾಪವನ್ನು ಕೊಟ್ಟದ್ದು ಆಂಜನೇಯನ ವ್ಯಕ್ತಿತ್ವ ನಿರ್ಮಾಣದಲ್ಲಿ ಅತ್ಯಂತ ಅನುಕೂಲವಾಯಿತು ಅಂತ ಕಾಣುತ್ತೆ. ಹಾಗಾಗಿ ಆಂಜನೇಯ ತನ್ನ ಸಾಮರ್ಥ್ಯದ ಬಗ್ಗೆ ಎಂದೂ ಸಹ ಅಹಂಕಾರವನ್ನು ಪಡಲಿಲ್ಲ. ಋಷಿಗಳ ಶಾಪರೂಪವಂತ ಈ ಮಾತು ಅವನು ಅಹಂಕಾರಿ ಆಗುವುದನ್ನು ತಡೆಯಿತು. ಹಾಗಾಗಿ ಅಷ್ಟು ವಿನೀತನಾಗಿ ಇರ್ತಾ ಇದ್ದ ಆಂಜನೇಯ ಯಾವಾಗಲೂ ಸಹ. ತನ್ನ ಪರಾಕ್ರಮದ ಬಗ್ಗೆ ಅವನು ನೇರ ಕೊಚ್ಚಿದ್ದಿಲ್ಲ, ಶತ್ರುಗಳ ಹತ್ರ ಮಾತ್ರ ಹೇಳಿದ್ದುಂಟು ಹೀಗೆ ಅಂತ. ಹೀಗೆ ಈ ದೇವತೆಗಳೆಲ್ಲರೂ ಸೇರಿ ವರ ಕೊಟ್ಟರು. ಅದಾದಮೇಲೆ ಋಷಿಮುನಿಗಳು ಈ ರೀತಿಯಾಗಿ ಅವನಿಗೆ ಶಾಪವನ್ನೂ ಕೊಟ್ಟರು. ಒಂದು ದೃಷ್ಟಿಯಲ್ಲಿ ಈ ಶಾಪವೂ ಸಹ ಅವನಿಗೆ ವರವೇ ಆಗಿ ಪರಿಣಮಿಸಿತು. ಅದಾದಮೇಲೆ ಮುಂದೆ ಈ ವಾಲಿ ಸುಗ್ರೀವರ ಅಣ್ಣ ತಮ್ಮರ ಜಗಳ, ಈಗಾಗಲೇ ನಾವು ಅದನ್ನೆಲ್ಲ ನೋಡ್ಕೊಂಡು ಬಂದಾಗಿದೆ. ವಾಲಿ ಅತ್ಯಂತ ಸಮರ್ಥನಾಗಿದ್ದ, ತನ್ನ ಕಡೆಗೆ ನೀನು ನಿಲ್ಲು ಅಂತ ಪದೇ ಪದೇ ಕರೆದಿದ್ದಾನೆ. ಆದರೆ ಆಂಜನೇಯನಿಗೆ ಗೊತ್ತಿತ್ತು ಈತ ನ್ಯಾಯಪಕ್ಷಪಾತಿ ಅಲ್ಲ, ಒಂದು. ಎರಡನೇದು ಸ್ತ್ರೀ ಚಪಲ, ಅದರ ಜೊತೆಗೆ ಅಧರ್ಮ ಪಕ್ಷಪಾತಿ. ಎಲ್ಲ ಕಾರಣಗಳಿಂದ ಹೇಳ್ತಾನೆ ಅವನು, ನಾನು ನಿನ್ನ ಜೊತೆಗೆ ಬರೋದಿಲ್ಲ, ನಿಮ್ಮಿಬ್ಬರ ಜಗಳದಲ್ಲೂ ನಾನು ಭಾಗವಹಿಸುವುದಿಲ್ಲ. ಯಾಕೆಂದರೆ ಆಂಜನೇಯನಿಗೆ ತನ್ನ ಶಕ್ತಿಯು ಅರಿವಾಗಿದ್ದಿದ್ರೆ ಅವತ್ತೇ ವಾಲಿಯನ್ನು ಅವನೇ ಬಡಿದು ಹಾಕ್ಬಿಡ್ತಿದ್ದ. ಅದು ಋಷಿಗಳ ಶಾಪ ನೋಡಿ. ಹಾಗಾಗಿ ವಾಲಿಯನ್ನು ಮುಗಿಸುವ ಶಕ್ತಿ ತನಗುಂಟು ಅನ್ನೋದು ಸಹ ಅವನಿಗೆ ಗೊತ್ತಿಲ್ಲ. ಆದರೆ ವಾಲಿ ಈ ರೀತಿಯಾದಂಥ ದುಷ್ಟ ಸ್ವಭಾವದವನು ಅಂತ ಗೊತ್ತಿತ್ತು. ಆಗ ಅವನ ಕಡೆಗೆ ನಿಲ್ಲದೆ ನ್ಯಾಯಪಕ್ಷಪಾತಿಯಾದಂತಹ ಧರ್ಮ ಪಕ್ಷಪಾತಿಯಾದಂತಹ ಸುಗ್ರೀವನ ಕಡೆಗೆ ನಿಂತ. ಇವನು ದುರ್ಬಲನಾದರೂ ಚಿಂತೆ ಇಲ್ಲ, ಇವನ ಕಡೆಗೆ ನಾನು ನಿಲ್ಲೋದು ಅಂಥೇಳಿ ಆತ ಸುಗ್ರೀವ ಪಕ್ಷಪಾತಿಯಾದ. ಅದಾದ ಮೇಲೆ ಮುಂದೆ ತನಗೆ ಅಧ್ಯಯನದ ಒಂದು ಯೌವನ ಕಾಲ ಬಂದಾಗ ಸಾಕ್ಷಾತ್ ಸೂರ್ಯನಾರಾಯಣನಿಂದ ಆತ ಅಧ್ಯಯನ ಮಾಡ್ತಾನೆ. ಸೂರ್ಯನಾರಾಯಣನೇ ಇವನಿಗೆ ವ್ಯಾಕರಣ ಪಾಠವನ್ನು ಮಾಡ್ತಾನೆ. ಉತ್ತರಾಖಂಡದಲ್ಲಿ ಇದೆಲ್ಲ ಸುದೀರ್ಘವಾಗಿ ಬರ್ತದೆ. ಸೂರ್ಯ ಅಂದ್ರೆ ಏನ್ರಿ, ಅವನು ಒಂದು ಕಡೆಗೆ ಇದ್ದಲ್ಲಿ ಇರುವವನಲ್ಲ, ಸದಾ ಚಲಿಸುವವನು ಸೂರ್ಯ. ಕಶ್ಚಿದೆ ಕಾಕೀಕರ ಚರತಿ ಕೌಸ್ವಿಜ್ಜಾಯತೆ ಪುನಃ ಸೂರ್ಯ ಏಕಾಕಿ ಚರತಿ ಚಂದ್ರಮಾ ಜಾಯತೆ ಪುನಃ. ಶ್ರುತಿ ಹೇಳುತ್ತೆ, ಪ್ರಪಂಚದಲ್ಲಿ ಒಂಟಿಯಾಗಿ ಸುತ್ತುವನು ಒಬ್ಬನಿದ್ರೆ ಅವನು ಯಾರು? ಸೂರ್ಯ. ಕಶ್ಚಿದೆ ಕಾಕಿ ಚರತಿ, ಯಾರಪ್ಪ? ಸೂರ್ಯ. ಕೌಸ್ವಿಜ್ಜಾಯತೆ ಪುನಃ, ಮತ್ತೆ ಹುಟ್ಟವನು ಯಾರು ಅಂದರೆ ಚಂದ್ರ ಅಲ್ವಾ? ಪ್ರತಿ ತಿಂಗಳ ಹುಡ್ತಾ ಇರ್ತಾನೆ ಅವನು. ಅವನೊಂಥರ ಈ ಕ್ಷಯರೋಗ ಪೀಡಿತನಾದವನು. ಕೃಷ್ಣ ಪಕ್ಷದಲ್ಲಿ ಕ್ಷಯರೋಗ ಆವರಿಸುತ್ತೆ, ಶುಕ್ಲ ಪಕ್ಷದಲ್ಲಿ ವಾಸಿ ಆಗ್ತಾ ಇರುತ್ತೆ. ಹೀಗೆ ಅವನು ಹುಡ್ತಾ ಇರ್ತಾನೆ. ಹೀಗೆ ಅಂಥ ಸೂರ್ಯನಾರಾಯಣನ ಜೊತೆಗೆ ಅವನು ಮುಂದಕ್ಕೆ ಹೋಗ್ತಾ ಇದ್ದಾನೆ. ಪಾಠ ಹೇಳ್ತಾ ಹಿಂದಕ್ಕೆ ಹೋಗಿ ಈತ ಕಲಿತ ವ್ಯಾಕರಣ ಕಲಿತ, ಏನು ಸಕಲ ವೇದಾಧ್ಯಯನವನ್ನೂ ಸಹ ಅವನ ಮೂಲಕ ಮಾಡಿದ. ಹಾಗಾಗಿ ಆಂಜನೇಯನಿಗೆ ನವವ್ಯಾಕರಣ ಪಂಡಿತ ಅಂತ ಹೆಸರು. ಅವನ ಭಾಷೆ ಅಷ್ಟು ಸ್ವಚ್ಛವಾದದ್ದು, ಶುದ್ಧವಾದದ್ದು. ಮುಂದೆ ರಾಮನೇ ಅವನ ಭಾಷೆಯ ಬಗ್ಗೆ ಅವನಿಗೆ ಪ್ರಶಸ್ತಿ ಪತ್ರವನ್ನು ಕೊಡ್ತಾನೆ. ಈ ರೀತಿಯಾಗಿ ನಮ್ಮ ಇತಿಹಾಸದಲ್ಲಿ ಇಬ್ಬರು ಮಾತ್ರ ಸೂರ್ಯದೇವನಿಂದ ಅಧ್ಯಯನ ಮಾಡಿದವರು. ಪುರಾಣ ಕಾಲದ ವ್ಯಕ್ತಿ ಆಂಜನೇಯ ರಾಮಾಯಣ ಕಾಲದಲ್ಲಿ, ಇನ್ನೊಬ್ಬರು ಯಾಜ್ಞವಲ್ಕ್ಯರು ಸ್ವತಃ ಸೂರ್ಯನಾರಾಯಣನಿಂದಲೇ ಅವರು ತಮ್ಮ ಅಧ್ಯಯನವನ್ನು ಮಾಡಿದವರು. ಹಾಗಾಗಿ ಋಷಿ ಪರಂಪರೆಯಲ್ಲಿ ಅವರು, ಮತ್ತು ಆ ಭಕ್ತರ ಪರಂಪರೆಯಲ್ಲಿ ಆಂಜನೇಯ. ಹೀಗೆ ಅದಾದಮೇಲೆ ಆಂಜನೇಯ ವಾಲಿ ಸುಗ್ರೀವರ ಈ ಜಗಳದಿಂದಾಗಿ ಮುಂದೆ ಸುಗ್ರೀವನ ಜೊತೆಗೆ ಆ ಋಷ್ಯಮುಖ ಪರ್ವತದಲ್ಲಿ ಮತಂಗಾಶ್ರಮದ ವಲಯದಲ್ಲಿ ಸುಗ್ರೀವನ ಜೊತೆಗೆ ಇದ್ದ. ನಮಗೆ ಈತನ ಮೊದಲು ದರ್ಶನ ಆಗುವಂತಹದ್ದು ಕಿಷ್ಕಿಂಧಾಕಾಂಡದಲ್ಲಿ
ರಾಮ ಲಕ್ಷ್ಮಣರು ಆ ಕಬಂಧನ ಮಾತಿನಂತೆ ಸುಗ್ರೀವನನ್ನು ಹುಡುಕ್ತಾ 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 ಆ ಕಡೆಗೆ ಬರ್ತಾರೆ. ಕಿಷ್ಕಿಂಧಾಕಾಂಡ ಅಂದರೆ ಅದು ಇದ್ದಿದ್ದಲ್ಲಿ ಕಿಷ್ಕಿಂಧಾಕಾಂಡ ರಾಮಾಯಣದಲ್ಲಿ ಒಂದು ಕಾಂಡ. ಅದು ಅವರೆಲ್ಲಿಗೆ ಬರ್ತಾ ಇದ್ರು ಅಂದರೆ ಇವತ್ತಿನ ನಮ್ಮ ಹಂಪಿ ಅಲ್ಲೇ ಇರೋದು ಪಂಪಾ ಸರೋವರ, ಚಕ್ರತೀರ್ಥ ಅಂತೆಲ್ಲ ಕರೀತಾರೆ. ಆ ಪಂಪಾ ತೀರದ ಹತ್ತಿರಕ್ಕೆ ಬಂದಾಗ ಮೇಲಿನಿಂದ ಸುಗ್ರೀವ ನೋಡ್ತಾನೆ. ನೋಡಿ ಗಾಬರಿ ಆಗ್ತದೆ ಅವನಿಗೆ. ಯಾಕೆಂದರೆ ತನ್ನ ಅಣ್ಣ ಇಲ್ಲಿಗೆ ಬರೋದಿಲ್ಲ, ಆದರೆ ಅವನ ಕಡೆಯವರು ಯಾರು ಬರ್ಬೋದಲ್ಲ. ಏಕೆಂದರೆ ರಾಮಲಕ್ಷ್ಮಣರು ಜಟೆಯನ್ನು ಕಟ್ಟಿದ್ದಾರೆ, ನಾರುಡೆಯನ್ನು ಹುಟ್ಟಿದ್ದಾರೆ, ಮತ್ತು ಧನುಸ್ಸನ್ನು ಹಿಡಿದಿದ್ದಾರೆ, ಸಾಕಷ್ಟು ತೇಜಸ್ವಿಗಳಾಗಿದ್ದಾರೆ. ಯಾರೂ ವಾಲಿಯ ಕಡೆಯ ಅವರೇ ಇರಬೇಕು ಇವರು ಅಂತ ಭಾವಿಸಿಕೊಂಡು ಗಾಬರಿ ಆಗ್ತಾನೆ. ಆಗ ಆಂಜನೇಯ ಹೇಳ್ತಾನೆ, ಯಾಕೆ ಇಷ್ಟೆಲ್ಲ ನೀನು ಗಾಬರಿ ಆಗ್ತೀಯೆ, ಉದ್ವೇಗಕ್ಕೊಳಗಾಗ್ತೀಯೆ ಅಂತ. ಹಾಗಿದ್ರೆ ನೀನೇ ಪರಿಹಾರ ಸೂಚಿಸು, ಒಂದು ಹೆಜ್ಜೆ ಹೋಗಿ ಅವನು ವಿಚಾರಿಸ್ಕೊಂಡು ಬಾ ಯಾರು ಇತ್ಯಾದಿಯಾಗಿ ಆಂಜನೇಯನಿಗೆ ಹೇಳಿದಾಗ ಆಂಜನೇಯ ನೇರವಾಗಿ ಹೇಗೆ ಬರ್ತಾನೆ ಅಂದರೆ ತನ್ನ ಕಪಿರೂಪವನ್ನು ತ್ಯಜಿಸಿ ಅವನು ಬ್ರಹ್ಮಚಾರಿಯ ರೂಪದಲ್ಲಿ ಬರ್ತಾನೆ. ವಟು ರೂಪದಲ್ಲಿ ನೇರವಾಗಿ ಬರ್ತಾನೆ. ರಾಮ ಲಕ್ಷ್ಮಣರ ಎದುರಿಗೆ ಆತ ಪ್ರತ್ಯಕ್ಷನಾಗ್ತಾನೆ. ಅವನು ಆ ರಾಮ ಲಕ್ಷ್ಮಣ ಹತ್ರ ನೇರವಾಗಿ ಮಾತನಾಡ್ತಾನೆ. ನೀವು ಯಾರು, ಎಲ್ಲಿಂದ ಬಂದಿದ್ದೀರಿ, ಏನು ಕೆಲಸ ಆಗಬೇಕಿತ್ತು ಇತ್ಯಾದಿಯಾಗಿ ಅವನು ಕೇಳಿದಾಗ ಅವನ ಮಾತಿನಲ್ಲಿ ಅಂಥ ಒಂದು ಸೌಜನ್ಯ ಇತ್ತಂತೆ. ಈ ಮೂರು ಮಾತಿಗೆ ರಾಮ ಬೆರಗಾಗಿ ಹೋದ ಅಂತಾರೆ ವಾಲ್ಮೀಕಿ ಮುನಿಗಳು. ಸ್ವತಃ ಶ್ರೀರಾಮಚಂದ್ರ ಅತ್ಯಂತ ವಾಗ್ಮಿ, ಅಂಥ ವಾಗ್ಮಿ ಇವನ ಮಾತಿಗೆ ಮರುಳಾಗಿ ಹೋದನಂತೆ. ಅದನ್ನು ಕಿಷ್ಕಿಂಧಾಕಾಂಡದಲ್ಲಿ ವಾಲ್ಮೀಕಿ ಮುನಿಗಳು ಹೇಳ್ತಾರೆ, ಇದು ರಾಮ ಹೇಳಿದಂಥ ಮಾತು. ಅವನು ಹೇಳ್ತಾನೆ, ನನಗೆ ಇವನ ಜೊತೆಗೆ ತುಂಬ ಮಾತನಾಡಬೇಕು ಅಂತ ಅನಿಸುತ್ತೆ. ಪ್ರಥಮ ಭೇಟಿ ಇದು. ಆ ಭೇಟಿಯಲ್ಲಿ ರಾಮ ಆಂಜನೇಯನ ಬಗ್ಗೆ ಹೇಳುವಂಥ ಮಾತು. ಆದರೆ ಇವನು ಕೇಳ್ತಾ ಇರುವಂಥ ಪ್ರಶ್ನೆಗೆ ನಾನು ಉತ್ತರ ಕೊಡ್ತಾ ಹೋದರೆ ಅವನ ಮಾತನ್ನು ಆಸ್ವಾದನೆ ಮಾಡೋದಕ್ಕೆ ನನಗಾಗೋದಿಲ್ಲ. ಆದ್ದರಿಂದ ಲಕ್ಷ್ಮಣ, ನೀನು ಇವನ ಜೊತೆಗೆ ಮಾತನಾಡು. ನೀನು ಕೇಳುವಂತಹ ಪ್ರಶ್ನೆಗೆ ಅವನು ಉತ್ತರ ಕೊಡುವುದನ್ನು ನಾನು ಆಸ್ವಾದಿಸ್ತಾ ಹೋಗ್ತೇನೆ. ಇವನ ಮಾತನ್ನು ಕೇಳಿದರೆ ಮತ್ತೆ ಮತ್ತೆ ಕೇಳಬೇಕು ಅಂತ ನನಗೆ ಅನ್ನಿಸುತ್ತದೆ ಅಂದ ರಾಮ. ಅಂದರೆ ಆಂಜನೇಯನ ಮಾತನ್ನು ಕೇಳೋದಕ್ಕೆ ಬೇರೆಯವರಲ್ಲ, ಸ್ವತಃ ಮರ್ಯಾದಾ ಪುರುಷೋತ್ತಮನಂಥ ರಾಮನೇ ಈ ರೀತಿಯಾಗಿ ಆಸೆ ಪಡ್ತಿದ್ದ. ಅಂದರೆ ಅಷ್ಟು ಶುದ್ಧವಾದಂಥ ಮಾತು. ರಾಮ ಹೇಳುವಂಥ ಮಾತು ನೋಡಿ ಹೇಗಿದೆ ಅಂತ. ನಾದೃಗ್ವೇದ ವಿನೀತಸ್ಯ ನಾಯಜುರ್ವೇದಧಾರಿಣಃ ನಾಸಾಮವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತಂ ನೂನಂ ವ್ಯಾಕರಣಂ ಕೃತ್ಸ್ನಂ ಅನೇನ ಬಹುಧಾ ಶ್ರುತಂ ಬಹುವ್ಯಾಹರತಾನೇನ ನ ಕಿಂಚಿದಪಶಬ್ದಿತಂ ಬಹುವ್ಯಾಹರತ ಅನೇನ ನ ಕಿಂಚಿದಪಶಬ್ದಿತಂ ನ ಮುಖೇ ನೇತ್ರಯೋಶ್ಚಾಪಿ ಲಲಾಟೆ ಚ ಭ್ರುವೋಸ್ತಥ ಅನ್ಯೇಷ್ವಪಿ ಚ ಗಾತ್ರೇಷು ದೋಷಃ ಸಂವಿದಿತಃ ಕ್ವಚಿತ್ ಅವಿಸ್ತರಂ ಅಸಂದಿಗ್ಧಂ ಅವಿಲಂಬಿತಮದ್ಭುತಂ ಉಚ್ಚಾರಯತಿ ಕಲ್ಯಾಣೀಂ ವಾಚಂ ಹೃದಯಹಾರಿಣೀಂ ಏವಂ ಗುಣಗಣೈರ್ಯುಕ್ತಾಃ ಯಸ್ಯ ಸ್ಯುಃ ಕಾರ್ಯಸಾಧಕಾಃ ತಸ್ಯ ಸಿದ್ಧ್ಯಂತಿ ಸರ್ವೇರ್ಥಾಃ ದೂತವಾಕ್ಯ ಪ್ರಚೋದಿತಾಃ. ರಾಮ ಆಂಜನೇಯನಿಗೆ ಕೊಟ್ಟಂಥ ಪ್ರಶಸ್ತಿಯು ಉಚ್ಚಾರಯತಿ ಕಲ್ಯಾಣೀಂ ವಾಚಂ ಹೃದಯಹಾರಿಣೀಂ. ಆಂಜನೇಯನ ಮಾತನ್ನು ಕೇಳ್ತಾ ಇದ್ದರೆ ಕೇಳುಗನ ಹೃದಯ ಕರಗಿ ಬರ್ತಿತ್ತಂತೆ. ಅಂತಹ ವೈದುಷ್ಯಪೂರ್ಣವಾದಂಥ ಮಾತು. ರಾಮ ಹೇಳ್ತಾನೆ, ನಾದೃಗ್ವೇದ ವಿನೀತಸ್ಯ ಲಕ್ಷ್ಮಣ, ನನಗನ್ನಿಸತ್ತೆ ಇವನು ಋಗ್ವೇದವನ್ನು ಓದಿ ವಿನೀತನಾಗಿದ್ದಾನೆ. ಹಾಗೆ ಓದದೇ ಇದ್ದರೆ ಈ ರೀತಿಯಾದಂಥ ವಿನಯ ಇವನಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ. ನೋಡಿದ್ರ, ವೇದಾಧ್ಯಯನ ಮಾಡಿದರೆ ಎಂಥ ಸ್ವಭಾವ ಬರ್ತದೆ ಅಂದರೆ ಅರ್ಥ ತಿಳಿದು ಮಾಡಬೇಕು. ಹಾಗೆ ಅರ್ಥ ತಿಳಿದು ಮಾಡಿದರೆ ಆ ವ್ಯಕ್ತಿ ಬೇಡ ಅಂದ್ರೂ ಸಹ ಏನಾಗ್ತಾನೆ ಅಂದರೆ ಅಷ್ಟು ವಿನೀತನಾಗಿ ಬಿಡ್ತಾನೆ ಅಂತ. ಯಾಕೆಂದರೆ
ಆಂಜನೇಯ ಆತ ನಾನೃಗ್ವೇದ ವಿನೀತಸ್ಯ ಅಂದರೆ ಋಗ್ವೇದವನ್ನು ಓದಿ ಆತ ಅಷ್ಟು ವಿನೀತನಾಗಿದ್ದ. ಇವನ ವಿನಯವನ್ನು ನೋಡಿದರೆ ಗೊತ್ತಾಗತ್ತೆ ಇವನು ಋಗ್ವೇದವನ್ನು ಓದಿರಲೇಬೇಕು ಅಂತ. ಯಾಕೆ ಅಂದರೆ ಒಂದೊಂದು ವೇದಗಳು ಒಂದೊಂದು ರೀತಿಯ ಗುಣಗಳನ್ನು ನಮಗೆ ಕಳಿಸಿಕೊಡ್ತವೆ. ಋಗ್ವೇದ ಎನ್ನುವಂಥದ್ದು ನಮಗೆ ವಿನಯವನ್ನು ಕಲಿಸಿಕೊಡ್ತದೆ ಎನ್ನುವಂಥದ್ದು ರಾಮನ ಅಭಿಪ್ರಾಯ. ಇದಕ್ಕೆ ವ್ಯಾಖ್ಯಾನಕಾರರು ಬರೀತಾರೆ, ಪ್ರತಿವರ್ಣ ಸ್ವರಭೂಯಸ್ತ್ವೇವ ಮನೋನಿಯಮೇವ ಸಾವಧಾನ ಉಚ್ಚಾರ್ಯತ್ವಾತ್ ವಿನೀತಸ್ಯ ಇತ್ಯುಕ್ತಿ. ಋಗ್ವೇದದಲ್ಲಿ ಅದು ಪದ್ಯಾತ್ಮಕವಾದ್ದು. ಋಕ್ ಅಂದ್ರೇ ವೈದಿಕ ಭಾಷೆಯಲ್ಲಿ ಪದ್ಯ ಅಂತ. ಆ ಪದ್ಯಾತ್ಮಕವಾದಂತಹ ಮಂತ್ರಗಳಿಗೆ ತುಂಬ ಸ್ವರಗಳು, ಪ್ರತಿಯೊಂದು ಮಂತ್ರಕ್ಕೂ ಸಹ ವಿಶಿಷ್ಟವಾದಂತಹ ಸ್ವರ. ಅದರಿಂದಾಗಿ ಆ ಸ್ವರವನ್ನು ಇದಕ್ಕೆ ಮೇಲೆ ಸ್ವರವೋ ಆರೋಹವೋ ಅಥವಾ ಸ್ವರಿತವೋ ಇತ್ಯಾದಿ ಇತ್ಯಾದಿ ವಿಚಾರ ಮಾಡ್ತಾ 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 ಅವನು ಪ್ರಪಂಚದ ಅಂದರೆ ಲೌಕಿಕ ವಿಷಯಗಳನ್ನೆಲ್ಲ ಮರೆತು ಅದ್ರ ಬಗ್ಗೆ ಗಮನ ಕೊಡ್ತಾ ಕೊಡ್ತಾ ಆ ಸ್ವರಗಳ ಬಗ್ಗೆ ವಿಚಾರ ಮಾಡ್ತಾ ಮಾಡ್ತಾ ಅವನ ಮನಸ್ಸು ಸೂಕ್ಷ್ಮವಾಗ್ತಾ ಬರ್ತದೆ ಅಂತೆ. ಹಾಗೆ ಸೂಕ್ಷ್ಮವಾದಾಗ ಬೇಡ ಬೇಡ ಅಂದರೂ ಸಹ ಅವನ ಮನಸ್ಸು ಏನಾಗುತ್ತೆ ಅಂದರೆ ಅದು ವಿನೀತವಾದಂಥ ಮನಸ್ಸು ಆಗಿಬಿಡ್ತದೆ. ಹಾಗಾಗಿ ಸಾವಧಾನ ಉಚ್ಚಾರ್ಯತ್ವಾತ್, ಮತ್ತಷ್ಟೇ ಅಲ್ಲ ಅತ್ಯಂತ ಸಾವಧಾನವಾಗಿ ಅಂದರೆ ಒಂದೊಂದು ಅಕ್ಷರವನ್ನು ಒತ್ತಿ ಹೇಳದೆ ಅಥವಾ ಒಂದು ಅಕ್ಷರ ಆದಮೇಲೆ ತುಂಬ ಗ್ಯಾಪನ್ನೂ ಕೊಡದೆ ಇಷ್ಟೆಲ್ಲ ಲಕ್ಷ್ಯ ಕೊಟ್ಟು ಹೇಳಬೇಕಾದದ್ರಿಂದ ಈ ರೀತಿಯಾಗಿ ಲಕ್ಷ್ಯ ಕೊಡುವಂಥ ಮನಸ್ಸು ಬೇಡ ಬೇಡ ಅಂದರೂ ಸಹ ಅದು ವಿನೀತವಾಗಿ ಬಿಡುತ್ತದೆ. ಹಾಗಾಗಿ ಆ ಋಗ್ವೇದದ ಅಧ್ಯಯನ ಎನ್ನುವಂಥದ್ದು ಆಂಜನೇಯನನ್ನು ವಿನೀತನನ್ನಾಗಿ ಮಾಡಿದೆ. ಅವನ ವಿನಯವನ್ನು ನೋಡಿ ನಾನು ಊಹಿಸ್ತಾ ಇದ್ದೇನೆ, ಈತ ಋಗ್ವೇದವನ್ನು ಅಧ್ಯಯನ ಮಾಡಿರಲೇಬೇಕು ಅಂತ. ಒಂದು ವೇದವನ್ನು ಇವತ್ತು ಪೂರ್ತಿಯಾಗಿ ಅಧ್ಯಯನ ಮಾಡೋದಕ್ಕೆ 11 ವರ್ಷ ಬೇಕು. ಈ 11 ವರ್ಷನ ಹಾಗೆ ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ. ಮುಂದೆ ರಾಮ ಹೇಳ್ತಾನೆ, ನಾ ಯಜುರ್ವೇದ ಧಾರಿಣ. ಯಜುರ್ವೇದವನ್ನು ಧಾರಣೆ ಮಾಡದೇ ಇದ್ದರೆ ಈ ರೀತಿಯಾಗಿ ಮಾತನಾಡುವುದು ಸಾಧ್ಯ ಇಲ್ಲ ಅಂತ. ಯಜುರ್ವೇದ, ಯಜು ಅನ್ನೋದಕ್ಕೆ ಅರ್ಥನೇ ಗದ್ಯ ಅಂತ ಅರ್ಥ, ಗದ್ಯಾತ್ಮಕವಾದಂಥದ್ದು. ಯಾವಾಗಲೂ ಪದ್ಯವನ್ನು ಕಂಠಪಾಠ ಮಾಡುವುದು ಸುಲಭ, ಗದ್ಯವನ್ನು ಕಂಠಪಾಠ ಮಾಡೋದು ಬಹಳ ಕಷ್ಟ. ಅದಕ್ಕೆ ತುಂಬ ಏನು ಬೇಕು, ಧಾರಣಾಶಕ್ತಿ ಬೇಕು, ಮೇಧಾಶಕ್ತಿ ಬೇಕು. ಹಾಗಾಗಿ ರಾಮ ಹೇಳ್ತಾನೆ, ಇವನ ನೆನಪಿನ ಶಕ್ತಿ ಹೇಗುಂಟು ಅಂತಂದರೆ ಯಾವ ಶಬ್ದ ಆದಮೇಲೆ ಯಾವ ಶಬ್ದವನ್ನು ಪ್ರಯೋಗಿಸಬೇಕು ಅಂತ ಅಷ್ಟು ಅಚ್ಚುಕಟ್ಟಾಗಿ ಪ್ರಯೋಗ ಮಾಡ್ತಾನೆ. ಇವನಿಗೆ ಮರೆಯುವ ಅನ್ನೋದು ಜೀವನದಲ್ಲಿ ಇಲ್ಲವೇ ಇಲ್ಲ. ಅಷ್ಟರ ಮಟ್ಟಿಗೆ ಇವನ ಧಾರಣಾಶಕ್ತಿ, ಮೇಧಾಶಕ್ತಿ ಉಂಟು ಇವನಿಗೆ. ಹಾಗಾಗಿ ಇದನ್ನು ನೋಡಿದಾಗ ನನಗನ್ನಿಸುತ್ತೆ, ಬರೇ ಋಗ್ವೇದ ಅಷ್ಟೇ ಅಲ್ಲ ಲಕ್ಷ್ಮಣ, ಇವನು ಯಜುರ್ವೇದವನ್ನೂ ಓದಿದ್ದಾನೆ. ಹಾಗಾಗಿ ಇವನಲ್ಲಿ ಇಂಥ ಧಾರಣಾಶಕ್ತಿ ಉಂಟು. ನಾ ಯಜುರ್ವೇದ ಧಾರಿಣ ನಾ ಸಾಮವೇದ ವಿದುಷಾ. ಮತ್ತು ಮೂರನೇದು, ಇವನು ಸಾಮವೇದವನ್ನು ಅಧ್ಯಯನ ಮಾಡಿರಬೇಕು. ಸಾಮವೇದದಲ್ಲಿ ಬರುವಂಥ ಬಹಳಷ್ಟು ಭಾಗಗಳು ಋಗ್ವೇದದ್ದೇ ಆದರೂ ಸಹ ಆದರೆ ಪದಭಾಗ ಮಾಡುವಾಗ ವ್ಯತ್ಯಾಸ ಮಾಡಿಕೊಂಡು ಅದಕ್ಕೆ ಸ್ವರ ವ್ಯತ್ಯಾಸ ಆಗುತ್ತೆ. ಮತ್ತು ಎಲ್ಲಿ ಗಾನವನ್ನು ಹಾಕಬೇಕು, ಎಲ್ಲಿ ಗಾನವನ್ನು ಹಾಕಬಾರ್ದು, ಎಲ್ಲಿ ಎಷ್ಟು ಗಾನ ಹಾಕಬೇಕು, ಎಲ್ಲಿ ಎಷ್ಟು ಕಡಿಮೆ ಗಾನ ಹಾಕಬೇಕು ಅಂತೆಲ್ಲ ವಿಚಾರ ಮಾಡಬೇಕಾದದ್ದು ಸಾಮವೇದದ ಅಧ್ಯಯನದಲ್ಲಿ. ಹಾಗಾಗಿ ಈ ರೀತಿಯಾಗಿ ಹೇಳಿದಾಗ ಮಾತ್ರ ಅದು ಸರಿಯಾದಂತಹ ಪದದ ಉಚ್ಚಾರಣೆ ಆಗ್ತದೆ ಅಷ್ಟೇ ಹೊರತು ಹಾಗಿಲ್ಲದಿದ್ರೆ ಕೇವಲ ಶಬ್ದದ ಉಚ್ಚಾರಣೆ ಆಗಿಬಿಡ್ತದೆ. ಆದ್ದರಿಂದ ರಾಮ ಹೇಳ್ತಾನೆ, ಇವನು ಸಾಮವೇದವನ್ನೂ ಅಧ್ಯಯನ ಮಾಡಿರಬೇಕು, ಅಂಥ ವೈದುಷ್ಟ್ಯ ಕಾಣುತ್ತೆ. ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ವೇದಾನಾಂ ಸಾಮವೇದೋಸ್ಮಿ ಅಲ್ವಾ. ಹಾಗಾಗಿ ಸಂಗೀತಕ್ಕೆ ಮೂಲವಾದಂಥದ್ದು ಅಂದರೆ ಎಲ್ಲಿ ಎಷ್ಟು ಗಾನ ಹಾಕಬೇಕು, ಎಷ್ಟು ಕಡಿಮೆ ಹೇಳಬೇಕು ಇತ್ಯಾದಿ ಇತ್ಯಾದಿ ಎಲ್ಲ ಗೊತ್ತಾಗೋದೇ ನಮಗೆ ಈ ಸಾಮವೇದದಿಂದಾಗಿ. ಆದ್ದರಿಂದ ಇವನು ಋಗ್ವೇದವನ್ನು ಓದಿದ್ದಾನೆ, ಯಜುರ್ವೇದವನ್ನು ಓದಿ ಧಾರಣೆ ಮಾಡಿದ್ದಾನೆ, ಸಾಮವೇದವನ್ನು ಓದಿ ವೈದಿಷ್ಟ್ಯವನ್ನು ಗಳಿಸಿದ್ದಾನೆ. ಹೀಗೆ ಈ 3 ವೇದಗಳ ಅಧ್ಯಯನ ಇಲ್ಲದೇ ಇದ್ದರೆ ಹೀಗೆ ಮಾತನಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಇದನ್ನು ಕೇಳಿದಾಗ ನಮಗೊಂದು ಸಂಶಯ ಬರ್ತದೆ. ಋಗ್ವೇದ ಅವನು ಓದಿದ್ದಾನೆ, ಯಜುರ್ವೇದ ಓದಿದ್ದಾನೆ, ಸಾಮವೇದ ಓದಿದ್ದಾನೆ ಅಂದರೆ ಹಾಗಿದ್ರೆ ಇದು ಎಲ್ಲದೂ ವೇದ ಪರಿಚಯ ಇರುವಂಥ ಶ್ರೀರಾಮಚಂದ್ರನ ವೇದ ಯಾವುದು? ಅವನು ಎಷ್ಟು ಓದಿರಬೇಕು ಅಲ್ವಾ?
ನೋಡಿ, ವಾಲ್ಮೀಕಿ ಮುನಿಗಳು ಆಂಜನೇಯನ ಮೂಲಕ ನಮಗೆ ಈ ರೀತಿಯಾಗಿ, ಅಂದರೆ ರಾಮ ಆಂಜನೇಯನ ಹೊಗಳ್ತಾ ಇದ್ದಾನೆ, ಅದರ ಜೊತೆಗೆ ಒಬ್ಬ ಜಿಜ್ಞಾಸುವಾದವನ ಮನಸ್ಸು, ಓಹ್ ಇಷ್ಟೆಲ್ಲ ಇವನಿಗೆ ಗೊತ್ತಿದೆ ಅಂತ. ಆದರೆ ರಾಮ ಯಾವ ಶಾಖೆಯವನು, ಯಾವ ವೇದದವನು, ಈ ಎಲ್ಲವೂ ಓದಿದ್ದಾನೆ ಅಂತ ಅವನಿಗೆ ಗೊತ್ತಾಗ್ತದೆ ಅಂತ. ಆದರೆ ಇವನಿಗೆ ಹಾಗಿದ್ರೆ ಈ 3 ವೇದದಲ್ಲೂ ಸಹ ಏನಿರಬೇಕು? ಪಾಂಡಿತ್ಯ ವೈದುಷ್ಯ ಅವನಿಗೆ ಇರಲೇಬೇಕು. ಇದೆಲ್ಲ ಹೇಳದೇ ಇದ್ರೂ ಹೇಳುವಂತಹದ್ದು ಒಂದು ಹೀಗೆ ಶಕ್ಯಮೇವಂ ಪ್ರಭಾಷಿತಂ ಮುಂದುವರೆದು ರಾಮ ಹೇಳ್ತಾನೆ, ನೂನಂ ವ್ಯಾಕರಣಂ ಕೃತ್ಸಂ ಅನೇನ ಬಹುದಾಶ್ರುತಂ. ನನಗನ್ನಿಸತ್ತೆ ಇಡೀ ವ್ಯಾಕರಣ ಶಾಸ್ತ್ರವನ್ನ ಈತ ಅರದು ಕುಡಿದು ಬಿಟ್ಟಿದ್ದಾನೆ. ನಮಗೆ ಸಂಸ್ಕೃತ ಬಿಡಿ, ಇಂಗ್ಲೀಷ್ ಬಿಡಿ, ಕನ್ನಡದಲ್ಲೇ ನೆಟ್ಟಿಗೊಂದು ಕರ್ತೃ ಕರ್ಮ ಪ್ರಯೋಗ ಮಾಡಲಿಕ್ಕೆ ಬರೋದಿಲ್ಲ. ಒಂದು ಸಣ್ಣ ಉದಾಹರಣೆ ಕೊಟ್ಬಿಡ್ತೇನೆ. ಸಾಮಾನ್ಯವಾಗಿ ಕನ್ನಡ ಭಾಷೆ ನಿಯಮ, ಕರ್ತೃಪದ ಬಹುವಚನ ಇದ್ದರೆ ಕ್ರಿಯಾಪದವು ಬಹುವಚನದಲ್ಲಿ ಇರಬೇಕು. ನಾವು ನೀಟಾಗಿ ಕರ್ತೃಪದವನ್ನು ಬಹುವಚನ ಅಂತ ಹೇಳಿ ಕ್ರಿಯಾಪದವನ್ನು ಏಕವಚನ ಅಂತ ಹೇಳಿ ಇಟ್ಬಿಡ್ತೇವೆ. ಉದಾಹರಣೆಗೆ ಏನಪ್ಪ, ಇಲ್ಲಿ ಎಷ್ಟೆಲ್ಲ ಜನರು ಇದ್ದಾನೆ, ಸರಿ ಇದೆ ವಾಕ್ಯ? ಇಲ್ಲ. ಇನ್ನು ಕೆಲವು ಜನ ಇದ್ದಾರೆ, ನಮ್ಮನೆ ಹತ್ರ BTS ಬಸ್ ಬರ್ತಾನೆ. ಏನು ಚೆನ್ನಾಗಿದೆ ಭಾಷೆ ಅಲ್ವಾ? ಪೂರ್ತಿ ಇವರಿದ್ದನ್ನೇ ಕೇಳಿ ಕೇಳಿ ನಾವು ಸಹ ಅದಕ್ಕೇನೆ ಒಗ್ಗಿಕೊಳ್ಳುವ ಸ್ಥಿತಿಗೆ ಬಂದಿದ್ದೇವೆ. ಇದು ನಮ್ಮ ಹಣೆ ಬರ. ಅಂದರೆ ನಮ್ಮ ಪ್ರಭಾವ ಅವ್ರ ಮೇಲೆ ಬೀಳೋದಿಲ್ಲ, ಅವ್ರ ಪ್ರಭಾವ ನಮ್ಮ ಮೇಲೆ ಬೀಳೋದು. ಇನ್ನೂ ಕೆಲವು ಜನ ಇದ್ದಾರೆ, ನಿನ್ನ ಅಮ್ಮ ಬಂತಾ ಅಲ್ವಾ? ಅಂದರೆ ಇಂಥ ಶಬ್ದಗಳನ್ನೆಲ್ಲ ಕೇಳಿದಾಗ ಛೆ ಎಂಥ ಅಪಶಬ್ದಗಳು. ಈಗ ವಾಕ್ಯ ಅಮ್ಮ ಬಂದಿಲ್ಲ, ಹೌದು ತಾನೆ? ಕನ್ನಡದಲ್ಲಿ ಲಕಾರ ಮಾಡಿ ಅಮ್ಮ ಬಂದಿಳ, ತಂದೆಯವರು ಹೋದರ, ಅಪ್ಪ ಹೋಯ್ತಾ? ಇದು ಯಾವ ಸೀಮೆ ಕನ್ನಡ ರೀ ಅಲ್ವಾ? ಕಾರಣ ನಾವು ಆಂಜನೇಯನನ್ನು ಆರಾಧನೆ ಮಾಡಿದ್ದು ಸಾಲದು ಅಂತ ಕಾಣುತ್ತೆ. ಹಾಗಾಗಿ ನಮ್ಮ ಬಾಯಿಂದ ಇಂಥ ಅಪಶಬ್ದಗಳು ಬರ್ತವೆ. ರಾಮ ಹೇಳ್ತಾನೆ, ನ ಕಿಂಚಿತ್ ಅಪಶಬ್ದಿತಂ ಬಹುವ್ಯಾಹರತಾನೇನ. ಎಷ್ಟು ಸುಂದರವಾಗಿ ಮಾತನಾಡ್ತಾ ಇದ್ದಾನೆ. ಹೀಗೆ ಇಷ್ಟು ಸುಂದರವಾಗಿ ಇಷ್ಟೊಂದು ಶಬ್ದಗಳನ್ನು ಒಳ್ಳೆ ಈ ಅರಳನ್ನು ಹೊರೆದ ಹಾಗೆ ಮಾತನಾಡ್ತಾ ಇದ್ರು ಸಹ ಒಂದೇ ಒಂದು ಅಪಶಬ್ದ ಅವನು ಬಾಯಿಂದ ಬರ್ತಾ ಇಲ್ಲವಲ್ಪ ಲಕ್ಷ್ಮಣ. ಮತ್ತಷ್ಟೇ ಅಲ್ಲ, ಇನ್ನು ಕೆಲವು ಜನ ಮಾತನಾಡಬೇಕಿದ್ರೆ ಒಂದ್ಸಲ ಏನಾಗ್ತದೆ, ಅವರ ಅಂಗಚೇಷ್ಟೆ ಜಾಸ್ತಿ ಆಗಿಬಿಡ್ತದೆ. ಮಾತಿಗಿಂತ ಜಾಸ್ತಿ ಅವರ ಅಂಗಚೇಷ್ಟೆ, ವಿಪರೀತವಾದಂಥ ಕೈಯನ್ನ, ಕಾಲನ್ನ, ಕಣ್ಣನ್ನ, ಹುಬ್ಬನ್ನ, ಮೂಗನ್ನ ಎಲ್ಲ ಕುಣಿಸೋದು ಹೀಗೆ ಅಂತ. ಇದಕ್ಕೇನಂತ ಕರೀತಾರೆ? ವಿಪರೀತವಾದಂಥ ಚೇಷ್ಟೆ. ಅದನ್ನೇ ಹೇಳ್ತಾನೆ ರಾಮ, ನ ಮುಖದಲ್ಲಿ ಕೆಲವು ಜನ ಮಾತನಾಡೋದಕ್ಕೆ ಅವ್ರ ಮುಖ ನೋಡ್ಲಿಕ್ಕೆ ಆಗೋದಿಲ್ಲ, ಅಷ್ಟು ವಿಕಾರ. ನೇತ್ರಯೋ ಪದೇ ಪದೇ ಹುಬ್ಬು ಹಾರ್ತಾ ಇರುತ್ತೆ, ಅದು ಯಾಕೋ ಗೊತ್ತಿಲ್ಲ. ಏಕೆ ನಾನೇ ಇದನ್ನ ಒಂದ್ಸಲ ಅನುಭವಿಸಿದೆ ನನ್ನ ವೃತ್ತಿಯಲ್ಲಿರುವಾಗ. ಒಂದು ಪುಟ್ಟ ಮಗು ಶಾಲೆಯಲ್ಲಿ ಕುಳಿತಾಗ ಅದು ಪ್ರತಿ ಸಲ ಬೇಕಾದ್ರೂ ಕಣ್ಣು ಮೇಲಕ್ಕೆ ಹೋಗ್ತಾ ಇರುತ್ತೆ. ಯಾಕೆ ಹೀಗೆ ಅಂತ ಕೇಳಿದೆ. ಆಮೇಲೆ ಅವಳಿಗೆ ಒಂದು ತೊಂದರೆ ಇದೆ ಅಂತ ಗೊತ್ತಾಯ್ತು. ಆಮೇಲೆ ಟ್ರೀಟ್ಮೆಂಟ್ ಕೊಡಿಸಿದ್ದಾಯ್ತು, ವಾಸಿ ಆಯಿತು ಪಾಪ ಆ ಮಗುವಿಗೆ. ಯಾಕೆ ಹೇಳ್ತೇನೆ ಅಂದರೆ, ಮಾತನಾಡುವಾಗ ಎಲ್ಲ ತೊಂದರೆಗಳು ಕೆಲವು ಜನರಿಗೆ ಆಗ್ತವೆ. ಆದರೆ ಆಂಜನೇಯನಲ್ಲಿ ಯಾವ ತೊಂದರೆಯೂ ಇರಲಿಲ್ಲ. ನ ಮುಖೇ ನೇತ್ರಯೋಶ್ಚಾಪಿ ಲಲಾಟೆ ಚ ಭ್ರುವೋಸ್ತಥ ಅನ್ಯೇಷ್ವಪಿ ಚ ಗಾತ್ರೇಷು ದೋಷ ಸಂವಿದಿತ ಕ್ವಚಿತು. ಆಂಜನೇಯ ಮಾತನಾಡುವಾಗ ಒಂದು ಚೂರು ಸಹ ಕೇಳುಗನಿಗೆ ಇವನು ಮಾತನಾಡಿದ್ದು ಚೆನ್ನಾಗಿಲ್ಲ, ಮತ್ತು ಅಂಗಚೇಷ್ಟೆಗಳು ತುಂಬ ವಿಕಾರವಾಗಿವೆ ಅಂತ ಅನಿಸ್ತಾನೇ ಇರಲಿಲ್ಲಂತೆ. ಮತ್ತೆ ಹೇಗೆ ಉಂಟು ಗೆಳೆಯರನ ಮಾತು, ಅವಿಸ್ತರಂ. ತುಂಬ ಒಂದು ಸಣ್ಣ ವಿಷಯವನ್ನು ಹೇಳೋದಕ್ಕೆ ಆತ ಎಷ್ಟು ಹೇಳಬೇಕು ಅಷ್ಟು ಮಾತ್ರ ಹೇಳ್ತಾನೆ. ಕೆಲವು ಜನ ಹೇಳಬೇಕಿದ್ರೆ ಅದನ್ನು ಅವಿಸ್ತರ ಅಂದರೆ ಏನು ಮಾಡ್ತಾರೆ ಅಂದರೆ, ಸ್ವಲ್ಪ ವಿಸ್ತೃತವಾದ ವಿವರಣೆ ಬೇಕು. ಅದಕ್ಕೆ ಒಂದು ಶಬ್ದದಲ್ಲಿ 2 ಶಬ್ದದಲ್ಲಿ ಹೇಳಿಬಿಟ್ಬಿಡೋದು. ಅದನ್ನು ಕೇಳುವವರಿಗೂ ಅರ್ಧಂಬರ್ಧ ಅರ್ಥ ಆಗ್ತದೆ. ಇದು ಅಲ್ಲ ಕ್ರಮ, ಸ್ಪಷ್ಟವಾಗಿ ಅರ್ಥ ಆಗಬೇಕು. ಅದಕ್ಕೋಸ್ಕರ ಅವಿಸ್ತರಂ ಅಸಂದಿಗ್ಧಂ. ಮತ್ತು ಆಂಜನೇಯನ ಮಾತು ಕೇಳಿದ ಮೇಲೆ ಯಾರಿಗೂ ಸಂಶಯ ಇಲ್ಲ. ನಮ್ಗೆ ಹಾಗಲ್ಲ, ನೀವೇನೆಂದು ಇನ್ನೊಂದ್ಸಲ ಹೇಳ್ತೀರಾ ನನಗೆ ಅರ್ಥ ಆಗಲಿಲ್ಲ, ಇನ್ನೊಂದ್ಸಲ ಹೇಳ್ತೀರಾ ನನಗೆ ಅರ್ಥ ಆಗಲಿಲ್ಲ ಅಂತ ಮುಂದಿರುವ ವ್ಯಕ್ತಿ ಹೀಗೆ ಹೇಳುವ ಸಂದರ್ಭವೇ ಬರ್ತಾ ಇರಲಿಲ್ಲ ಆಂಜನೇಯ ಮಾತನಾಡ್ತಾ ಇದ್ರೆ. ಅಸಂದಿಗ್ಧಂ ಮತ್ತೆ ಅವಿಲಂಬಿತಂ ಅದ್ಭುತಂ. ಇನ್ನು ಕೆಲವು ಜನ ಏನು ಮಾಡ್ತಾ ಇದ್ದಂದ್ರೆ ಅವಿಲಂಬಿತ, ಎಲ್ಲವನ್ನೂ ಸಹ ವಿಪರೀತ ವೇಗವಾಗಿ ಹೇಳೋದು.
ನನಗೆ ಸಾಕಷ್ಟು ಉದಾಹರಣೆಗಳು ನೆನಪಿಗೆ ಬರ್ತೇವೆ, ಆದರೆ ಈ ವೇದಿಕೆಯಲ್ಲಿ ನಾನು ಅದನ್ನೆಲ್ಲ ಹೇಳುವಾಗಿಲ್ಲ. ಅವ್ರು ಏನು ಹೇಳ್ತಾರೆ ಅಂತಲೇ ಗೊತ್ತಾಗೋದಿಲ್ಲ, ಒಂಥರ ಲೊಳ 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 ಅಂತ ಹೇಳೋದು ಹೀಗೆ ಅಂತ. ಹಾಗಾಗಿ ಆಂಜನೇಯನ ಮಾತು ಹಾಗಿರಲಿಲ್ಲ, ಸ್ಪಷ್ಟವಾಗಿತ್ತು. ಮತ್ತೆ ಅದ್ರುತಂ, ವಿಪರೀತವಾದಂಥ ವೇಗವೂ ಅಲ್ಲ. ಹೀಗೆ ವಿಪರೀತ ವೇಗ ಅಲ್ಲ, ವಿಪರೀತ ನಿಧಾನ ಅಲ್ಲ. ಹಾಗಿದ್ರೆ ಹೇಗಿತ್ತು ಅಂತಂದರೆ ಯಾವ ಶಬ್ದವನ್ನು ಎಷ್ಟು ಹೇಳಬೇಕು ಅಷ್ಟೇ. ಇನ್ನು ಕೆಲವು ಜನ ಇದ್ದಾರೆ, ಎಲ್ಲವನ್ನು ಎಳೆದು ಹೇಳೋದು ಒಂಥರ ಎಳಪಾಕ ಮಾಡಿ, ಅದೂ ಸಹ ತಪ್ಪು. ವಿಪರೀತ ಸ್ಪೀಡಾಗಿ ಮಾತನಾಡುವುದು ಸಹ ತಪ್ಪು. ನಿಮಗೆ ಕಥೆ ಎಲ್ಲ ಗೊತ್ತು. ಯಾವನೋ ಒಬ್ಬ ರಾಜ ಇದ್ದಂತೆ, ಅವನು ಸಂಗೀತ ಪ್ರಿಯನಾಗಿದ್ದಂತೆ, ಒಂದು ಸುತ್ತೋಲೆ ಎನ್ನುವಂತಹ ಸತ್ತೋಲೆಯನ್ನು ಎಲ್ಲ ಕಡೆಗೂ ಕಳಿಸಿದ್ದಂತೆ. ಏನು ಅಂದರೆ, ನನ್ನ ರಾಜ್ಯದಲ್ಲಿ ಎಲ್ಲರೂ ಸಹ ಸಂಗೀತದ ಮೂಲಕವೇ ಮಾತನಾಡಬೇಕು ಅಂತ. ಒಂದು ದಿವಸ ಅವನು ಕುದುರೆ ರಾಯದವನು ಬಂದು ಹೇಳಿದ್ದಾನೆ, ರಾಯರೇ ಅಂತ ರಾಗ ಹಾಕಿದ. ಕೊನೆಗೆ ನಿಮ್ಮ ಅಂತ ಶುರು ಮಾಡಿದ. ಏನಂದ, ಕುದುರೆ ಅದನ್ನೇ 4 ಸಲ ಹೇಳ್ಬೇಕಲ್ಲ, ಬೇರೆ 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 ರಾಗದೊಳಗೆ. ಆಮೇಲೆ ಬೆಂಕಿ ಅಂತ ಶುರು ಮಾಡ್ದ. ಆವಾಗ ಇವನಿಗೆ ಬೆಂಕಿ ಹತ್ತಿತ್ತು. ಬೇಗ ಹೇಳ, ಬೇಗ ಹೇಳ. ಅರೆ ನೀವೇ ಹೇಳಿದ್ದೀರಿ ಸಂಗೀತ ರಾಗದಲ್ಲಿ ಹೇಳಬೇಕು ಅಂತೇಳಿ ಇವನು ಹೇಳಿ ಮುಗಿಸೋಷ್ಟೊತ್ತಿಗೆ ಕುದುರೆರಾಯ ಪೂರ್ತಿ ಸುಟ್ಟು ಬೂದಿ ಆಗೋಗಿತ್ತು ಅದು ಹೀಗೆ ಅಂತ. ಹಾಗಾಗಿ ಆ ವಿಪರೀತವಾಗಿ ಎಳೆದು ಹೇಳಿದರೆ ಏನಾಗುತ್ತೆ ಅಂದರೆ ಇಂಥ ಅನಾಹುತಗಳೆಲ್ಲ ಆಗ್ತದೆ. ಅದಕ್ಕೋಸ್ಕರ ಮಾತು ಯಾವಾಗಲೂ ಬಹಳ ದೀರ್ಘವಾಗಿರಬಾರ್ದು, ಬಹಳ ಸಂಕ್ಷೇಪವಾಗಿರಬಾರ್ದು. ಕೇಳುಗನಿಗೆ ಆಹಾ ಸ್ಪಷ್ಟವಾಗಿದೆ ಅಂತ ಅದು ಹೃದಯಕ್ಕೆ ಮುಟ್ಟುವಂಥ ಮಾತಾಗಿರಬೇಕು. ಅದಕ್ಕೋಸ್ಕರ ಕನ್ನಡದಲ್ಲಿ ಒಬ್ಬ ಕವಿ ಒಂದು ಮಾತು ಹೇಳ್ತಾನೆ. ಹೇಗಿರಬೇಕು ಮಾತು ಅಂದರೆ, ನಾವಾಡುವ ಮಾತು ಹೀಗಿರಬೇಕು ಗೆಳೆಯ, ಮೃದುವಚನ ಮೂಲೋಕ ಗೆಲ್ಲುವುದು ತಿಳಿಯ, ಮೃದುವಚನ ಮೂಲೋಕ ಗೆಲ್ಲುವುದು ತಿಳಿಯ, ಮೌನ ಮೊಗ್ಗೆಯ ಮುರಿದು ಮಾತರಳಿ ಬರಲೇ, ಮೌನ ಮೊಗ್ಗೆಯ ಮುರಿದು ಮಾತು ಅರಳಿ ಬರಲಿ, ಮೂದಿನದ ಬಾಳು ಘಮಘಮಿಸುತ್ತಿರಲಿ. ನಾವು ಆಡುವ ಮಾತು ಹೀಗಿರಬೇಕು ಗೆಳೆಯ. ಮಾತಿನ ಬಗ್ಗೆನೇ ಹೇಳಿದ್ದು. ಸಂಸ್ಕೃತದಲ್ಲಂತೂ ಮಾತಿನ ಬಗ್ಗೆ ಎಷ್ಟೆಲ್ಲ ಸುಭಾಷಿತಗಳಿವೆ ಹೀಗೆ ಅಂತ. ಅಂದರೆ ನಮ್ಮ ಮಾತು ಹೇಗಿರ್ಬೇಕಂದ್ರೆ, ಮಾತಿನಿಂದ ಮಾತು ಬಂದರೆ ಜಗಳ. ಈ ನಲ್ಲಿಕಟ್ಟೆಲೆಲ್ಲ ಆಗ್ತಾ ಇರುತ್ತಲ್ಲ ರಸ್ತೆ ಹಂಚಿಗೆ ಅಲ್ವಾ, ಸೀರೆ ಸೆರಗಂತಂದು ಹಿಂಗಿಲ್ಲಿ ಒತ್ತಿ ಎಕ್ಕದಮ್ ಬಿಂದಿಗೆಯನ್ನು ಚೆಚ್ಚಿ ಅಲ್ವಾ, ಅದು ಮಾತಿನಿಂದ ಮಾತು ಬಂದದ್ದು. ಮಾತಿನ ಹಿಂದೆ ಏನಿರಬೇಕು? ಮೌನ ಇರಬೇಕು. ಮೌನದಿಂದ ಮಾತು ಬಂದಾಗ ಅದು ಸಂದೇಶವಾಗ್ತದೆ, ಅದು ಉಪದೇಶವಾಗ್ತದೆ. ಹಾಗಾಗಿ ಆಗ ಮಾತ್ರ ಮೂದಿನದ ಬಾಳು ಘಮಘಮಿಸುತ್ತಿರಲಿ ಅಂತ ಆಗ್ತದೆ. ಅದಕ್ಕೋಸ್ಕರ ಹೇಳ್ತಾನೆ, ಮೌನ ಮೊಗ್ಗೆಯ ಮುರಿದು ಮಾತರಳಿ ಬರಲಿ. ಅದಕ್ಕೋಸ್ಕರ ಅಲ್ಲ, ತಪಸ್ವಿಗಳ ಮಾತನ್ನು ಕೇಳಲಿಕ್ಕೆ ನಾವು ಯಾಕೆ ಅಪಹಪಿಸ್ತೇವೆ ಅಂದರೆ, ಆ ಮಾತಿನ ಹಿಂದೆ ಎಷ್ಟೋ ಕಾಲದ ಸುದೀರ್ಘವಾದಂಥ ಮೌನ ಇರುತ್ತದೆ. ಒಬ್ಬ ಯತಿಗಳು, ಒಬ್ಬ ಋಷಿಗಳು, ಒಬ್ಬ ಮುನಿಗಳು ತಿಂಗಳುಗಳ ಕಾಲ ತಪಸ್ಸಿನ ಮೂಲಕ ಅಂತರ್ಮುಖರಾಗಿ ಕುಳಿತಾಗ ಅವರಲ್ಲಿ ಒಂದು ಅದ್ಭುತವಾದಂಥ ಶಕ್ತಿ ಸಂಚಯವಾಗ್ತದೆ. ಆಗ ಕೊನೆಯಲ್ಲಿ ಅವರು ಮೌನವನ್ನು ಮುರಿಯುವ ದಿವಸ ಅವರ ಮಾತಿಗೆ ಈ ಹೂವಿನ ಮಕರಂದಕ್ಕೆ ದುಂಬಿಗಳು ಮುಗಿಬಿದ್ದ ಹಾಗೆ ಜನ ಕೇಳಲಿಕ್ಕೆ ಆಸೆ ಪಡ್ತಾರೆ. ಯಾಕೆಂದರೆ ಅಲ್ಲೊಂದು ಅದ್ಭುತವಾದಂಥ ಅಮೃತ ಸ್ವರೂಪವಾದಂಥ ಸಂದೇಶ ನಿರ್ಮಾಣ ಆಗಿರ್ತದೆ. ಅದಕ್ಕೋಸ್ಕರ ಮಾತಿನ ಹಿಂದೆ ಏನಿರಬೇಕು ಅಂದರೆ ಮೌನ ಇರಬೇಕು. ಅಂಥ ಮೌನ ತುಂಬಿ ಆ ಮಕರಂದವನ್ನು ಹೊತ್ಕೊಂಡು ಬಂದಾಗ ಆ ಮಾತು ಲೋಕಕ್ಕೆ ಉಪಕಾರವನ್ನುಂಟು ಮಾಡ್ತದೆ. ಆಂಜನೇಯನ ಮಾತು ಹಾಗಿತ್ತು. ಅದಕ್ಕೋಸ್ಕರ ರಾಮ ಹೇಳ್ತಾನೆ, ಉಚ್ಚಾರಯತಿ ಕಲ್ಯಾಣೇ ವಾಚಂ ಹೃದಯ ಹಾರಿಣೇ. ಕಲ್ಯಾಣಿ ಮಂಗಳ ಸ್ವರೂಪ ಅಂತ ಮಾತು ಅಂತ. ಇನ್ನು ಕೆಲವು ಜನರ ಮಾತು ಅದು ಅಮಂಗಳ ಸ್ವರೂಪ ಅಂತ ಮಾತು. ಆಯ್ತದೆ ಪಾಯ್ತದೆ ಅಂತೆಲ್ಲ ಇದ್ಕೊಂಡು ಹೇಳ್ತಾರಲ್ಲ, ಇದೆಲ್ಲ ಅದು ಕಲ್ಯಾಣಿ ಆದಂಥ ಮಾತಲ್ಲ. ಅದನ್ನೆಲ್ಲ ಅಲ್ಲಲ್ಲೇ ಕೇಳಿಬಿಡಬೇಕು ನಾವು. ಯಾಕೆಂದರೆ ನನಗೆ ಕೆಲಸ ಅನಿಸುತ್ತೆ, ಸಂಸ್ಕಾರವಂತರು ಓದಿದವರು ಸಹ ಈ ರೀತಿಯಾಗಿ ಬೆಂಗಳೂರಲ್ಲಿ ಹೇಳೋದನ್ನು ಕೇಳಿದ್ದೇನೆ. ಅದು ಹೆಂಗಾಯ್ತದೆ ಅಂತ ಕೇಳ್ಬಿಡ್ತಾರೆ ಇವರು ಸಹ. ಅದನ್ನು ಹೇಳುವವರು ಬೇರೆ, ನಾವಲ್ಲ, ಓದಿದವರಲ್ಲ. ಇಂಗ್ಲೀಷ್ ಮೀಡಿಯಮಲ್ಲಿ ಓದೋದು ಸಾಲದಕ್ಕೆ PhD ಆಗಿರ್ತದೆ. ಹಂಗಂತವನೇ ಅಂತ ಇವರು ಹಂಗಂತವ್ರೆ. ಇದ ಮಾತು ಅಲ್ವಾ? ಶಾರದೆಗೆ ಮಾಡುವಂಥ ಅಪಚಾರ ಅದು. ಅದಕ್ಕೋಸ್ಕರ ಮಾತು ಹೇಗಿರಬೇಕು ಅಂದರೆ ಅದು ಕಲ್ಯಾಣಿ ವಾಕ್, ಮಂಗಳ ಸ್ವರೂಪವಂಥ ಮಾತಾಗಿರಬೇಕು. ಆಂಜನೇಯ ಹಾಗೆ ಮಾತಾಡ್ತಿದ್ದ. ಇಂತಹ ಮಾತುಗಾರನಾದಂತಹ ಒಬ್ಬ ರಾಯಭಾರಿ ರಾಜದೂತ ಯಾವ ರಾಜನ ಹತ್ರ ಇರ್ತಾನೋ
ಆ ರಾಜನಿಗೆ ಹೋದಲ್ಲೆಲ್ಲ ಜಯ ಅಂತಾನೆ ರಾಮ. ಮನಸ್ಸೊಳಗೇನೆ ಆಹಾ, ಇಂಥವನು ನನಗೆ ರಾಜದೂತನಾಗಿ ನನಗೊಬ್ಬ ರಾಯಭಾರಿಯಾಗಿ ಸಿಕ್ಕಿದರೆ ಏನು ಚೆನ್ನಾಗಿರ್ತಿತ್ತು ಲಕ್ಷ್ಮಣ ಎನ್ನುವ ಹಾಗೆ ರಾಮನ ಮಾತು ಸುಳ್ಳಾಗೋದಿಲ್ಲ. ಮುಂದೆ ಅವನು ರಾಮದೂತನೇ ಆಗಿಬಿಟ್ಟ. ಆಂಜನೇಯನಿಗೆ ಯಾವ ಹೆಸರನ್ನು ಹೇಳಿದರೂ ಅಷ್ಟು ಸಂತೋಷ ಅಲ್ಲ. ರಾಮದೂತ, ರಾಮದಾಸ ಅಂತ ಹೇಳಬೇಕು. ಅವನೇ ಹೇಳ್ತಾನೆ ದಾಸೋಹಂ ಕೋಸಲೇಂದ್ರಸ್ಯ. ಆ ಹೆಸರನ್ನು ಹೇಳೋದು ಆಂಜನೇಯನಿಗೆ ಅಷ್ಟು ಖುಷಿ, ನಾನು ರಾಮದಾಸ ಅಂತ ಹೇಳೋದಕ್ಕೆ. ಹೀಗೆ ಏವಂ ಗುಣಗಣೈರ್ಯುಕ್ತಾ ಯಸ್ಯ ಸ್ಯುಃ ಕಾರ್ಯಸಾಧಕಾ ತಸ್ಯ ಸಿದ್ಧ್ಯಂತಿ ಸರ್ವೇ ಅರ್ಥಾ ದೂತವಾಕ್ಯ ಪ್ರಚೋದಿತಾ. ಈ ರೀತಿಯಾಗಿ ಆಂಜನೇಯ ಮಾತನ್ನಾಡ್ತಿದ್ದ. ಅವನ ಮಾತಿಗೆ ಸ್ವತಃ ರಾಮನೇ ಮರುಳಾಗಿ ಹೋಗಿದ್ದ. ಇಲ್ಲಿ ಮಧ್ಯೆಯಲ್ಲಿ ಒಂದು ವಿಚಾರ, ಹೀಗೆ ಆ ಆಂಜನೇಯನ ಮಾತಿಗೆ ರಾಮ ಮರುಳಾಗ್ತಾನೆ. ಇಷ್ಟೆಲ್ಲ ಸಾಮರ್ಥ್ಯ ಇದ್ದಂಥ ಈ ಆಂಜನೇಯ, ಅವನಿಗೆ ತಿಳುವಳಿಕೆ ಸಾಕಷ್ಟಿತ್ತು. ಅವನಿಗೆ ತನ್ನ ಶಕ್ತಿಯನ್ನೆಲ್ಲ, ಅದ್ಭುತವಾದಂಥ ಶಕ್ತಿ, ಅದ್ಭುತವಾದಂಥ ವಾಕ್ಪಟುತ್ವ, ನಾವು ಮುಂದೆ ನೋಡ್ತೇವೆ ಅವನು ವಾಕ್ಪಟುತ್ವ ಹೇಗಿತ್ತಂತ. ಇಲ್ಲೊಂದು ಶಾಂಪಲ್ನ ಹೇಳಿದ್ದೇನೆ, ಯಾಕೆಂದರೆ ಆಂಜನೇಯನ ಬಗ್ಗೆ ಇನ್ನೊಂದು ಶ್ಲೋಕ ಉಂಟು. ಬುದ್ಧಿ ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಅಂತ. ಆ ವಾಕ್ಪಟುತ್ವಕ್ಕೆ ಇದೇ ಉದಾಹರಣೆ. ನಾದೃಗ್ವೇದ ವಿನೀತಸ್ಯ ಅಂತ. ಅಂದರೆ ಋಷಿ ಈ ಧ್ಯಾನ ಶ್ಲೋಕದಲ್ಲಿ ಆಂಜನೇಯಲ್ಲಿ ಇಷ್ಟೆಲ್ಲ ಗುಣಗಳಿದೆ ಅಂತ ಹೇಳಿದ್ದಾನೆ. ಈ ಅಷ್ಟೂ ಗುಣಗಳು ಸಹ ನಮಗೆ ರಾಮಾಯಣದಲ್ಲಿ ಸಿಗ್ತವೆ ಅಂತ. ಹಾಗಾಗಿ ಅಂಥ ಒಂದು ವಾಕ್ಪಟುತ್ವ ಇತ್ತು ಅವನಲ್ಲಿ. ಅದರ ಜೊತೆಗೆ ಅತ್ಯಂತ ಚುರುಕು, ನಿರುತ್ಸಾಹ ಎನ್ನುವಂಥದ್ದು ಅವನ ಜೀವನದಲ್ಲಿ ಸುಳಿಯಲೇ ಇಲ್ಲ. ಅಯ್ಯೋ ಇವತ್ತು ಯಾರು ಮಾಡ್ತಾರೆ, ನಾಳೆ ಮಾಡೋಣ. ನಾವು ಹೇಳ್ತೇವೆ ಅಯ್ಯೋ ಯಾರು ಮಾಡ್ತಾರೆ ಅಂತ. ಅದನ್ನು ಕೇಳ್ತಾ ಇದ್ರೆ ಕೇಳುವವರಿಗೆ ಜಾಡ್ಯ ಬಂದುಬಿಡ್ತದೆ ಹೀಗೆ ಅಂತ. ಆಂಜನೇಯನಿಗೆ ಜಾಡ್ಯ ಎನ್ನುವುದು ಸುಳಿಯಲೇ ಇಲ್ಲ. ಆತ ಸೀತಾನ್ವೇಷಣೆಗೋಸ್ಕರ ಸಮುದ್ರವನ್ನು ದಾಟಿ ಹೋಗಬೇಕಿದ್ರೆ ಮೈನಾಕ ಪರ್ವತ ಸಮುದ್ರದಿಂದ ಮೇಲೆದ್ದು ಬರ್ತಾನೆ. ಸಮುದ್ರರಾಜ ಹೇಳ್ತಾನೆ, ನೋಡಪ್ಪ ಮೈನಾಕ, ನಾನು ಈ ಇಕ್ಷ್ವಾಕು ವಂಶದವರಿಂದ ಉಪಕೃತನಾಗಿದ್ದೇನೆ. ಯಾಕೆ ಅಂತಂದರೆ ನಮಗೆಲ್ಲ ಮೊದಲು ರಕ್ಕೆ ಇತ್ತು ಪರ್ವತಗಳಿಗೆ. ದೇವೇಂದ್ರ ನಮ್ಮ ರಕ್ಕೆಯನ್ನೆಲ್ಲ ಕಡಿದು ಹಾಕಿದ. ಕೊನೆಗೆ ನಾನು ಒಬ್ಬ ಅವನ ವಜ್ರಾಘಾತದಿಂದ ತಪ್ಪಿಸಿಕೊಂಡು ಬಂದು ಈ ಸಗರನಿಂದ ನಿರ್ಮಿತವಾದಂಥ ಸಾಗರ ಅಂತ ಕರೆಸಿಕೊಳ್ಳುವಂಥ ಸಮುದ್ರದಲ್ಲಿ ನಾನು ಮುಳುಗಿದೆ. ಹಾಗಾಗಿ ನನಗೆ ಇವತ್ತು ಆ ದೇವೇಂದ್ರನ ವಜ್ರಾಘಾತದಿಂದ ತಪ್ಪಿಸಿಕೊಂಡು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟವರು ಯಾರು ಅಂದರೆ ರಾಮನ ವಂಶಸ್ಥನಾದಂಥವರು. ಆದ್ದರಿಂದ ಅಂಥ ವಂಶಸ್ಥರು ಅವ್ರ ಕೆಲಸಕ್ಕೋಸ್ಕರ ಆಂಜನೇಯ ಹೋಗ್ತಾ ಇದ್ದಾನೆ. ನಿನಗೆ ನಾನು ಆಶ್ರಯ ಕೊಟ್ಟಿದ್ದೇನೆ. ನಾನು ಸಾಗರ ಅಂತ ಹೆಸರು ಪಡೆದಿದ್ದೆ. ಸಗರನ ಮಕ್ಕಳು ನನ್ನನ್ನು ವಿಸ್ತಾರ ಮಾಡಿದ್ರಿಂದ ಸಾಗರ ಅಂತ ನನಗೆ ಹೆಸರು ಬಂತು. ನಾನು ಅವರಿಂದ ಉಪಕೃತ, ನೀನು ನನ್ನಿಂದ ಉಪಕೃತ. ಆದ್ದರಿಂದ ಒಂದು ಮಾತು ಹೇಳ್ತೇನೆ, ಸಲಿಲಾದ ಉತ್ತಿಷ್ಠ, ಮೇಲಕ್ಕೆ ಬಾ. ಯಾಕೆಂದರೆ ರಾಮನ ಕೆಲಸಕ್ಕೋಸ್ಕರ ಆಂಜನೇಯ ಹೋಗ್ತಾ ಇದ್ದಾನೆ. ಅವನಿಗೆ ಒಂದು ಸತ್ಕಾರ ಮಾಡೋ, ನನ್ನ ಪರವಾಗಿ ಸತ್ಕಾರ ಮಾಡೋ. ಸಮುದ್ರರಾಜ ಹೇಳಿದಂಥ ಮಾತು. ಈ ಮಾತನ್ನು ಕೇಳಿದಾಗ ನಮಗೆ ಇಲ್ಲೊಂದು ಸಂಶಯ ಬರ್ತದೆ, ಅಲ್ರಿ ಸಮುದ್ರ ಮಾತಾಡ್ತದೇನ್ರಿ? ಸದ್ಯ ಯಾರಿಗೂ ಸಂಶಯ ಬಂದಿಲ್ಲ ಅಂತ ಕಾಣುತ್ತೆ. ಆಮೇಲೆ ಸಂಶಯಕ್ಕೆ ಪರಿಹಾರ ಆಮೇಲೆ ಹೇಳ್ತೇನೆ. ಆಮೇಲೆ ಆ ಮೈನಾಕ ಪರ್ವತ ಮೇಲೆದ್ದು ಬಂದು ಹೇಳ್ತದೆ, ಮೈನಾಕ ಪರ್ವತ ಏನು ಅಂತಂದರೆ, ನೋಡಪ್ಪ, ನನ್ನಲ್ಲಿ ಸಾಕಷ್ಟು ಹಣ್ಣು ಹಂಪಲುಗಳೆಲ್ಲ ಆಗಿವೆ. ಆದ್ದರಿಂದ ನೀನು ನನ್ನಲ್ಲಿ ವಿಶ್ರಾಂತಿಯನ್ನು ಪಡೆದು ವಿಶ್ರಮ್ಯ ಶೋಗಮಿಷ್ಯತಿ, ಶ್ವಃ ನಾಳೆ ಇಲ್ಲಿಂದ ನೀನು ಹೋಗ್ತೀಯಂತೆ, ಇದು ಒಂದು ದಿವಸ ಇಲ್ಲಿ ಇರಪ್ಪ ಅಂತಂದ. ಹಾಗೆ ಸಮುದ್ರ ಮಧ್ಯದಲ್ಲಿ ಆ ಮೈನಾಕ ಪರ್ವತ ಮೇಲೆದ್ದು ಬಂದಾಗ ಆಂಜನೇಯನ ಅಂದ್ಕೊಂಡಂತೆ, ಇದು ಏನಪ್ಪ ಗ್ರಹಚಾರ, ಏನೋ ಒಂದು ದೊಡ್ಡ ವಿಘ್ನ ಆಗ್ತಾ ಇದೆಯಲ್ಲಪ್ಪ ಹೀಗೆ ಅಂಥೇಳಿ ಬಂದವನೇ ತನ್ನ ಎದೆಯನ್ನು ಹಾಕಿ ಅಪ್ಪಳಿಸಿಬಿಟ್ಟ. ಮೈನಾಕ ಪರ್ವತ ಕಂಪಿಸಿ ಹೋಯಿತು. ಆಗ ಹೇಳ್ತಾನೆ ಮೈನಾಕ, ನನ್ನನ್ನು ಹೀಗೆ ನೀನು ಪಕ್ಕಕ್ಕೆ ತಳ್ಳಬೇಡಪ್ಪ. ನಾನು ನಿನ್ನ ಕೆಲಸಕ್ಕೆ ಅಡ್ಡಿ ಮಾಡೋದಕ್ಕೋಸ್ಕರ ಮೇಲಕ್ಕೆ ಬಂದಿದ್ದಲ್ಲ, ಸಮುದ್ರ ರಾಜ ನನ್ನನ್ನು ಪ್ರಚೋದಿಸಿದ್ದಾನೆ. ಹಾಗಾಗಿ
ಆ ಸಮುದ್ರರಾಜನ ನೀರನ್ನು ಉಂಡು ಬೆಳೆದಂಥ ನಾನು ನಿನಗೆ ಸ್ವಲ್ಪ ಕಾಲ ವಿಶ್ರಾಂತಿಯನ್ನು ಕೊಡೋಣ ಅಂತ ಮೇಲಕ್ಕೆ ಬಂದಿದ್ದೇನೆ. ನನ್ನಲ್ಲಿ ನೀನು ವಿಶ್ರಾಂತಿಯನ್ನು ಮಾಡು. ನನ್ನಲ್ಲಿ ಬೆಳೆದಂಥ ಗಿಡಮರಗಳಲ್ಲಿ ಸಾಕಷ್ಟು ಹಣ್ಣು ಹಂಪಲುಗಳಾಗಿವೆ, ಅವುಗಳನ್ನೆಲ್ಲ ತಿನ್ನು. ನನ್ನ ಆತಿಥ್ಯವನ್ನು ಸ್ವೀಕರಿಸಿ ನಾಳೆ ಇಲ್ಲಿಂದ ಹೋಗ್ತೀಯಂತೆ. ನೀನು ರಾಮ ಕಾರ್ಯಕ್ಕೋಸ್ಕರ ಹೋಗ್ತಾ ಇದೀಯ ಅಂತ ನನಗೆ ಗೊತ್ತಾಗಿದೆ ಅಂತ ಆ ಮೈನಾಕ ಪರ್ವತ ಹೇಳಿತು ಅಂತ. ಈಗ ನಿಮಗೆ ಇನ್ನೊಂದು ಸಂಶಯ ಬಂತು. ಸಮುದ್ರ ಮಾತನಾಡಿತು, ಪರ್ವತ ಮಾತನಾಡಿತು. ನೋಡಿದ್ರ, ಇದೆಲ್ಲ ಈ ಕವಿಗಳು ವಿಚಾರ ಮಾಡದೆ ಹಿಂಗಿದ್ದೆಲ್ಲ ಬರೆದು ಬಿಡ್ತಾರೆ. ನಮ್ಮಂಥವ್ರ ತಲೆ ಒಂಥರ ಈ ಮಣ್ಣು ಹಾಕ್ದಂಗೆ ಇರ್ತದೆ, ಏನು ಅರ್ಥ ಆಗೋದಿಲ್ಲ. ಸಮುದ್ರ ಮಾತನಾಡ್ತದೇನ್ರಿ? ಅದು ನೀರು. ಪರ್ವತ ಮಾತನಾಡ್ತದೇನ್ರಿ? ಅದು ಮಣ್ಣು. ಮಾತಾಡ್ತದೆ ಅದು ಅಲ್ವಾ? ಏನು ಹೀಗೆಲ್ಲ ಒಗಟಾಗಿ ಹೇಳ್ತಾರಲ್ಲ, ನಮಗೆಲ್ಲ ಅರ್ಥ ಮಾಡಿಸಬಾರ್ದು ಅನ್ನೋದೇ ವಾಲ್ಮೀಕಿ ಮುನಿಗಳ ಉದ್ದೇಶವಾ ಅಂತ ಯಾರು ಸಂಶಯ ಬಂದು ಕೇಳಿದರೆ ಸಮಾಧಾನ ಹೇಳ್ತೇನೆ ಕೇಳಿ. ಬ್ರಹ್ಮಸೂತ್ರದಲ್ಲಿ ಇದ್ರ ಬಗ್ಗೆನೇ ವಿಚಾರ ಮಾಡಿದ್ದಾರೆ. ಏನು ಅಂದರೆ ಅಭಿಮಾನಿ ವ್ಯಪದೇಶಸ್ತು ವಿಶೇಷಾನುಗತಿಭ್ಯಾಂ ಅಂತ ವೇದವ್ಯಾಸರ ಸೂತ್ರ. ಅಲ್ಲಿ ಅವರು ಇಂಥ ಎಲ್ಲ ಉದಾಹರಣೆ ಕೊಡ್ತಾ ಹೋಗ್ತಾರೆ. ಆಚಾರ್ಯ ಶಂಕರ ಭಗವತ್ಪಾದರು ವ್ಯಾಖ್ಯಾನ ಬರೀತಾರೆ ಅದಕ್ಕೆ. ಮೃದಬ್ರವೀತ್ ಆಪೋ ಅಬ್ರುವನ್ ಅಂತ ಭಾಷ್ಯ. ಮೃದಬ್ರವೀತ್, ಮೃತ್ ಅಂದರೆ ಮಣ್ಣು, ಮಣ್ಣು ಮಾತನಾಡಿತು. ಆಪೋ ಅಬ್ರುವನ್, ನೀರು ಮಾತನಾಡಿತು. ಇದೇನ್ರಿ ಇದು? ಅದಕ್ಕೋಸ್ಕರ ನೋಡಿದ್ರ ಸಂಸವರು ಏನೇನು ಹೇಳ್ತಾರೆ ತಲೆ ಬುಡ ಇಲ್ದದ್ದು ಎಲ್ಲ ತಪ್ಪು ಅಂತಲೇ ನಮ್ಮ ಈ ಸೋಕಾಳ್ ಬುದ್ಧಿಜೀವಿಗಳು, ವಿಚಾರ ವ್ಯಾಧಿಗಳು ಹೇಳೋದು. ಭಾಷ್ಯಕಾರರು ಬರೀತಾರೆ, ಮೃದಬ್ರವೀತ್, ಮಣ್ಣು ಮಾತನಾಡಿತು ಅಂದರೆ ಗೊತ್ತು ಮಣ್ಣು ಜಡ, ಅದು ಮಾತನಾಡಲಿಕ್ಕೆ ಬರೋದಿಲ್ಲ ಅಂತ. ಆದ್ರೆ ಮಣ್ಣಿನ ಹಿಂದೆ ಒಂದು ಅಭಿಮಾನಿ ದೇವತೆ ಇರ್ತದೆ. ಮೃದ ಅಭಿಮಾನಿನಿ ದೇವತಾ ಅಬ್ರವೀತ್ ಅಂತ ಭಾಷ್ಯ. ಹಾಗೆ ಆಪೋ ಅಬ್ರುವನ್ ಅಂದ್ರೆ ಆ ನೀರಿನ ಅಭಿಮಾನಿ ದೇವತೆ ಯಾರು? ವರುಣ ಮಾತನಾಡಿದ, ಸಮುದ್ರ ರಾಜ. ಮೃದಬ್ರವೀತ್ ಅಂದ್ರೆ ಪೃಥ್ವೀ ದೇವಿ ಮಾತನಾಡಿದಳು. ನೋಡಿದ್ರೆ ಹೇಗಿದೆ ಭಾಷೆ? ಹೌದು ತಾನೆ? ಹಾಗಾಗಿ ನಾ ಮೊದಲೇ ಹೇಳಿದ್ದೇನೆ, ರಾಮಾಯಣ ಬರೇ ಕಾವ್ಯ ಅಷ್ಟೇ ಅಲ್ಲ, ಅಲ್ಲಿ ಶಾಸ್ತ್ರದ ವಿಷಯಗಳು ಸಹ ಬೇಕಷ್ಟಿವೆ ಅಂತ. ಹಾಗಾಗಿ ಆ ಮೈನಾಕ ಪರ್ವತ ಹೀಗೆ ಹೇಳಿದಾಗ ನಾವಾರು ಏನು ಮಾಡ್ತಿದ್ವಿ ಅಂದರೆ, ಹೌದಲ್ಲಪ್ಪ ತುಂಬ ಹಾರ್ಕೊಂಡು ಬಂದು ಸುಸ್ತಾಗಿದೆ, ಇವತ್ತು ಒಂದು ದಿವಸ ಹಾಯಾಗಿ ಇಲ್ಲೇ ಇದ್ಬಿಡೋಣ, ರಾತ್ರಿ ಎಲ್ಲ ಅವನ ಆತಿಥ್ಯ ಸ್ವೀಕಾರ ಮಾಡಿ ಬೆಳಗ್ಗೆ ಹಾಯಾಗಿ ಎದ್ದು ನಾಳೆ ನಿಧಾನಕ್ಕೆ ಹೋಗೋಣ ಅಂತ ಇದ್ವಿ ಅಲ್ವಾ? ಒಂದು ಸಲ ಮೈನಾಕ ಪರ್ವತ ನಮಗೆ ಹೀಗೆ ಹೇಳಿ ನಾವೇನು ಮಾಡ್ತಿದ್ವಿ ವಿಚಾರ ಮಾಡಿ ನೋಡೋಣ. ತಕ್ಷಣ ನಮ್ಮ ಮೈಲಿ ಕಾಲಿಂದ ತಲೆಯವರೆಗೆ ಜಾಡ್ಯ ಆವರಿಸ್ಬಿಡ್ತಿತ್ತು. ಸದ್ಯ ಒಬ್ಬ ಸಿಕ್ಕಿದ್ನಲ್ಲಪ್ಪ, ಒಂದೊಂದು ಗೆಸ್ಟ್ ಹೌಸ್ ಸಿಕ್ಕಿದೆ, ಇವತ್ತು ಅನುಭವಿಸ್ಬಿಡೋಣ ಅಂತ ಇರ್ತಿದ್ವಿ ನಾವು. ಆದರೆ ಆಂಜನೇಯ ಹೇಳ್ತಾನೆ, ತ್ವರತೆ ಮೇ ಕಾರ್ಯಕಾಲ. ನನಗೆ ಈ ಭಾಗವನ್ನೆಲ್ಲ ಓದಬೇಕಿದ್ರೆ ತುಂಬ ಹೃದಯ ತುಂಬಿ ಬರ್ತದೆ. ಆ ವಾಲ್ಮೀಕಿ ಮುನಿಗಳ ಶಬ್ದ ಪ್ರಯೋಗ. ಆಂಜನೇಯ ಹೇಳೋದು ತ್ವರತೆ ಮೇ ಕಾರ್ಯಕಾಲ. ಆ ಕೆಲಸದ ಒತ್ತಡ ನನ್ನನ್ನು ಆಗ್ರಹಿಸ್ತಾ ಉಂಟು ಮೈನಾಕ, ನನಗೆ ನಿನ್ನ ಆತಿಥ್ಯ ಈಗ ಬೇಡ ಅಂತ ಹೇಳಿ ಅವನ ಮೈದಳುತ್ತಾನೆ ಆಂಜನೇಯ. ಬೇಸರ ಮಾಡ್ಕೊಳ್ಳಬೇಡಪ್ಪ, ಗೊತ್ತಾಗಲಿಲ್ಲ ನಿನಗೆ, ನಾನು ಎದೆಯಿಂದ ನಿನ್ನನ್ನು ಅಪ್ಪಳಿಸಿ ತಳ್ಳಿಬಿಟ್ಟೆ, ಆದರೆ ನೀನು ಸತ್ಕಾರ ಮಾಡಲಿಕ್ಕೆ ಬಂದೆ ಅಂತ ಗೊತ್ತಾಗಲಿಲ್ಲ. ನಿನ್ನ ಸತ್ಕಾರವನ್ನು ಸ್ವೀಕರಿಸುವಂಥ ಸ್ಥಿತಿಯಲ್ಲಿ ನಾನಿಲ್ಲ. ಯಾಕೆಂದರೆ ಸುಗ್ರೀವ ಕೊಟ್ಟಂತಹ 30 ದಿನಗಳಲ್ಲಿ 29 ದಿನಗಳು ಕಳೆದು ಹೋಗಿವೆ. ಇನ್ನು ಒಂದೇ ಒಂದು ದಿನದಲ್ಲಿ ನಾನು ಜಾನಕಿಯನ್ನು ಪತ್ತೆ ಹಚ್ಚಿ ಮತ್ತು ನಾನು ವಾಪಸ್ ಬರಬೇಕು. ಸಾಧ್ಯ ಆದರೆ ಬರುವಾಗ ನಿನ್ನಲ್ಲಿ ನಾನು ವಿಶ್ರಾಂತಿಯನ್ನು ಮಾಡಿ ಅತಿಥಿ ಸತ್ಕಾರವನ್ನು ಸ್ವೀಕಾರ ಮಾಡ್ತೇನೆ ಅಂತ. ಅಲ್ಲೂ ಆವಾಗಲೂ ಆತ ನಿಲ್ಲಿಲ್ಲ ಬೇರೆ. ಯಾಕೆ ಕೇಳಿದ್ರೆ ಅಜಾಡ್ಯ ಆಂಜನೇಯನಿಗೆ ಜಾಡ್ಯ ಎನ್ನುವಂತಹದ್ದು ಇಲ್ಲವೇ ಇಲ್ಲ. ಇವತ್ತಿನ ಯಂಗರ್ ಜನರೇಷನ್ನವರು ಆಂಜನೇಯನ ಬಗ್ಗೆ ಮತ್ತೆ ಓದಬೇಕು. ಯಾಕೆಂದ್ರೆ ಪಾಪ ಎಷ್ಟೋ ಜನ ಸೂರ್ಯೋದಯವನ್ನೇ ನೋಡಿರೋದಿಲ್ಲ ಅವರು ಅಲ್ವಾ? ಬೇಜಾರ ಮಾಡ್ಕೊಳ್ಬೇಡಿ, ಯಾಕಂದ್ರೆ ನಿಮ್ಮಲ್ಲೂ ಇರ್ಬೋದು, ನಮ್ಮಲ್ಲೂ ಇರ್ತಾರೆ. ಒಂದು ಮಾತುಂಟು ಕನ್ನಡದಲ್ಲಿ, ಸೂರ್ಯನಾರಾಯಣ ಅವನು ಉದಯ ಆಗಿ ಅದಾದ್ಮೇಲೆ ಯಾರನ್ನ ಆತ ಎಬ್ಬಿಸ್ತಾನೋ ಅವರು ಜೀವನದಲ್ಲೇ ದೀರ್ಘಾಯುಷಿಗಳಾಗುವುದಿಲ್ಲ, ಶ್ರೇಯಸ್ಸಿಲ್ಲ.
ಯಾರು ಮೊದಲೆದ್ದು ಸೂರ್ಯನಾರಾಯಣನನ್ನು ಏಳಿಸ್ತಾರೋ ಅಂಥವರಿಗೆ ಶ್ರೇಯಸ್ಸು ಅಂತ. ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೇನೆ ನನ್ನ ಮಾತು ಅಲ್ವಾ. ಸಂಡೇ ಬಂದ್ಬಿಟ್ರಂತೂ ಪಾಪ ಚಂದ್ರೋದಯ ಆದಾಗಲೇ ಹೇಳೋದು ನಾವು, ನಮ್ಮ ಗ್ರಹಚಾರ. ಅದಕ್ಕೋಸ್ಕರ ಆಂಜನೇಯನ ನಾವು ಯಾಕೆ ಕಲಿಬೇಕು ಅಂದರೆ, ನಮ್ಮ ಜೀವನದಲ್ಲಿ ಇಂಥ ಮಾತುಗಳನ್ನೆಲ್ಲ ವಾಲ್ಮೀಕಿ ಮುನಿಗಳು ಆಂಜನೇಯನ ಬಗ್ಗೆ ಸಾಲು 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 ಸಾಲಾಗಿ ಹೇಳ್ತಾ ಹೋಗ್ತಾರೆ. ಅದರ ಜೊತೆಗೆ ತನ್ನೆಲ್ಲ ಆ ದೈಹಿಕ ಬಲ, ಬುದ್ಧಿಬಲ, ಅದರ ಜೊತೆಗೆ ಅಧ್ಯಾತ್ಮ ಬಲ, ಇದೆಲ್ಲವನ್ನೂ ಸಹ ಒಂದು ಪರತತ್ವಕ್ಕೋಸ್ಕರ ಮೀಸಲಾಗಿಡಬೇಕು ಅಂತ ತೀರ್ಮಾನ ಮಾಡಿ ಆ ರಾಮ ಎನ್ನುವಂಥ ಪರತತ್ವಕ್ಕೆ ಅದೆಲ್ಲವನ್ನೂ ಸಮರ್ಪಿಸಿದವನು. ಇದರ ಮಧ್ಯದಲ್ಲಿ ಒಂದು ಸಂಶಯ ಬರ್ತದೆ, ಇಷ್ಟೆಲ್ಲ ರಾಮನ ಬಗ್ಗೆ ಆಂಜನೇಯನಿಗೆ ಮೊದಲೇ ಗೊತ್ತಿತ್ತು, ರಾಮ ಅವನನ್ನು ಮೆಚ್ಚಿಕೊಂಡ ಮೊದಲನೇ ಭೇಟಿಯಲ್ಲಿ ಅಂತ ಆದರೆ, ಆಂಜನೇಯ ಮೊದಲೇ ಯಾಕೆ ಅಯೋಧ್ಯೆಗೆ ಹೋಗಿ ರಾಮನ ಹತ್ರ ನಾನು ನಿನ್ನ ದಾಸನಾಗಿ ಬಂದಿದ್ದೇನಪ್ಪ, ನನ್ನನ್ನು ಸ್ವೀಕರಿಸು ಅಂತ ಹೇಳ್ಬೋದಿತ್ತಲ್ವ, ಯಾಕೆ ಹೇಳಲಿಲ್ಲ ಅಲ್ವಾ? ಇದೊಂದು ಸಂಶಯ ಬರ್ತದೆ ನಮಗೆ. ಈ ಪ್ರಶ್ನೆಯನ್ನು ಸ್ವತಃ ಆಂಜನೇಯನೇ, ಮೂಲ ರಾಮಾಯಣದಲ್ಲಿ ಇಲ್ಲ, ಇದು ಎಲ್ಲಿದೆಯೋ ಗೊತ್ತಿಲ್ಲ, ಒಬ್ಬ ಅನುಭವಿಗಳು ಹೇಳಿದಂಥ ಮಾತು. ತನ್ನ ತಾಯಿಯ ಅಂಥ ಅಂಜನಾದೇವಿ ಹತ್ರ ಕೇಳಿದ್ನಂತೆ ಅವನು, ನನ್ನ ಆರಾಧ್ಯ ದೈವ ಯಾರು, ನನ್ನ ಗುರು ಯಾರು, ನನ್ನ ದೈವ ಯಾರು ಹೇಳು ಅಂತ. ಆಗ ಅಂಜನಾದೇವಿ ಹೇಳಿದ್ಲಂತೆ, ಯಾವನ ಕೈಯಲ್ಲಿ ಶಂಖ ಚಕ್ರ ಗದಾಪದ್ಮಗಳು ಇರುವಂತಹದ್ದು ಲೋಕದ ಯಾರಿಗೂ ಪ್ರಕಟವಾಗದೇ ಇದ್ರೂ ಸಹ ನಿನಗೆ ಪ್ರಕಟವಾಗುತ್ತೋ ಅವನೇ ನಿನ್ನ ಆರಾಧ್ಯ ದೈವ. ಯಾರ್ರೀ ಅವನು? ರಾಮಾವತಾರದಲ್ಲಿ ಶಂಖಚಕ್ರ ಗದಾಪದ್ಮಧಾರಿಯನ್ನು ನಾವು ನೋಡೋದೇ ಇಲ್ಲ, ಇಲ್ಲಿ ಮಾತ್ರ ನೋಡ್ತೇವೆ ನಾವು, ಚತುರ್ಭುಜ ಪಟ್ಟಾಭಿರಾಮ. ಇದರ ಬಿಟ್ಟರೆ ಅಲ್ಲಿ ಆಂಧ್ರದಲ್ಲಿ ಗೋದಾವರಿ ತೀರದಲ್ಲಿ ಒಂದುಂಟು, ಇದು ಎರಡು ಕಡೆಗೆ ಮಾತ್ರ ಅಲ್ವಾ. ಹಾಗಾಗಿ ಆತ ಚತುರ್ಭುಜ ಪಟ್ಟಾಭಿರಾಮ. ಹಾಗಾಗಿ ಬೇರೆ ಎಲ್ಲ ಕಡೆಗೂ ದ್ವಿಭುಜ ಅವನು. ಹೀಗೆ ಯಾವನು ಚತುರ್ಭುಜನಾಗಿ ಇದ್ದೂ ಸಹ ಲೋಕದ ಕಣ್ಣಿಗೆ ಚತುರ್ಭುಜಧಾರಿಯಾಗಿ ಗೋಚರಿಸದೆ ನಿನ್ನ ಕಣ್ಣಿಗೆ ಗೋಚರಿಸ್ತಾನೋ ಅವನೇ ನಿನ್ನ ಆರಾಧ್ಯ ದೈವ. ಇದು ಮೊದಲನೇದು ಅಂಜನಾದೇವಿ ಹೇಳಿದ್ದು. ಎರಡನೆಯದು, ನೀನಾಗಿ ಹುಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ, ಅವನೇ ನಿನ್ನ ಹತ್ರ ಬರ್ತಾನೆ. ಅವನ ಬಗ್ಗೆ ಚಡಪಡಿಸುವ ಹಪಹಪಿಸುವ ಭಾವನೆಯನ್ನು ನೀನು ಬೆಳೆಸಿಕೋ. ಹಸು ತನ್ನ ಕೆಚ್ಚಲಲ್ಲಿ ಹಾಲನ್ನು ತುಂಬಿಕೊಂಡಾಗ ಕರು ಬಂದು ಎಷ್ಟೊತ್ತಿಗೆ ಬಾಯಿ ಆಗ್ತದೆ ಅಂತ ಕಾಯ್ತಾ ಇರ್ತದಿಲ್ಲ, ಹಾಗೆ ಆತನೇ ನಿನ್ನ ಹತ್ರ ಬರ್ತಾನೆ ಕಂದ, ಆ ಸಮಯವನ್ನು ಕಾಯ್ತಾ ಇರುವಂಥ ಅಂಜನಾದೇವಿ ಹೇಳಿದ್ಲಂತೆ. ಹೀಗೆ ತಾಯಿಯ ಮಾತಿಗೆ ಹೋಗುಟ್ಟು ಆತ ತನ್ನ ಆರಾಧ್ಯ ದೈವದ ಬರುವಿಕೆಗಾಗಿ ಕಾಯ್ತಾ ಇದ್ದ. ಈಗ ನಮ್ಮದೇ ಆದಂಥ ಕರ್ನಾಟಕ ಹಂಪಿ, ಆ ಪಂಪಾ ತೀರದಲ್ಲಿ ಆತ ರಾಮನನ್ನು ಸಂದರ್ಶಿಸಿದ್ದಾನೆ. ರಾಮ ಆಂಜನೇಯನ ಮಾತಿಗೆ ತಲೆ ತೂಗುತ್ತಾ ಇದ್ದಾನೆ. ಹಾಗೆ ತಲೆ ತೂಗ್ತಾ ಇರಲಿ. ನಾಳೆ 5:45 ಸೇರಿದಾಗ ಮುಂದೆ ಏನಾಗುತ್ತೆ ಅನ್ನೋದನ್ನು ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲರಿಗೂ ಕೃತಜ್ಞತೆಗಳು. ಪೂಜ್ಯ ಶ್ರೀಗಳವರ ಪದತಲದಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಇವತ್ತಿಗೆ ಇಲ್ಲಿಗೆ ನಿಲ್ಲಿಸ್ತೇನೆ. ನಾಳೆ ಸೇರಿದಾಗ ಮುಂದಿನ ವಿಚಾರ ನೋಡೋಣ. ನಮಸ್ತೆ.